ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ದಕ್ಷಿಣ ಕನ್ನಡ ಸಂಘ ಕಲಬುರಗಿಯ ವತಿಯಿಂದ ಆಗಸ್ಟ್ 6ನೇ ತಾರೀಕು ರಾತ್ರಿ 8 ಗಂಟೆಗೆ ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಶಿವದೂತ ಪಂಜುರ್ಲಿ ಯಕ್ಷಗಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ದಕ್ಷಿಣ ಕನ್ನಡ ಸಂಘ ಕಲಬುರಗಿಯ ವತಿಯಿಂದ ಶ್ರೀ ಮಹಾಗಣಪತಿ ಯಕ್ಷಗಾನ ಮಂಡಳಿ ನಡೂರು ಮಂದಾರ್ತಿ ತಂಡದ ವತಿಯಿಂದ ಆಗಸ್ಟ್ 6ರಂದು ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ರಾತ್ರಿ 8 ಗಂಟೆಗೆ ಈ ವರ್ಷದ ಮಹೋನ್ನತ ಪುಣ್ಯ ಕಥಾನಕ ಶಿವದೂತ ಪಂಜುರ್ಲಿ ಯಕ್ಷಗಾನ ಪ್ರದರ್ಶನವನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಹೋಟೆಲ್ ಅಸೋಸಿಯೇಷನ್ ಕಲಬುರಗಿ ಇವರ ಸಹಕಾರದಲ್ಲಿ ಆಯೋಜಿಸಲಾಗಿದೆ. ಈ ಯಕ್ಷಗಾನ ಪ್ರದರ್ಶನ ವೀಕ್ಷಿಸಲು ಪ್ರವೇಶ ಉಚಿತವಾಗಿರಲಿದ್ದು, ಉದ್ಘಾಟಕರಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಬುರಗಿಯ ಜಂಟಿ ನಿರ್ದೇಶಕರಾದ KH ಚನ್ನೂರ್ ಆಗಮಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ವಿಜಯಕುಮಾರ್ ಪಾಟೀಲ್ ತೇಗಲತಿಪ್ಪಿ ಆಗಮಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ದಕ್ಷಿಣ ಕನ್ನಡ ಸಂಘ ಕಲಬುರಗಿ ಅಧ್ಯಕ್ಷರಾದ ಡಾಕ್ಟರ್ ಸದಾನಂದ ಪೆರ್ಲಾ ವಹಿಸಲಿದ್ದಾರೆ. ಶಿವದೂತ ಪಂಜುರ್ಲಿ ಎಂಬ ಪೌರಾಣಿಕ ಪುಣ್ಯ ಕಥಾ ಭಾಗವನ್ನು ಯಕ್ಷಗಾನ ಬಯಲಾಟ ರೂಪದಲ್ಲಿ ಆಡಿ ತೋರಿಸಲಿದ್ದಾರೆ. ಭಾಗವತರು ಕೊಕ್ಕರ್ಣಿ ಸದಾಶಿವ ಅಮೀನ್, ಗಣೇಶ್ ಆಚಾರ್ಯ ಬಿಲ್ಲಾಡಿ, ಮದ್ದಳೆ ಲೋಹಿತ್ ಕೋಮೆ, ಚಂಟೆ ಕುಮಾರ್ ಅಮೀನ್ ಕೊಕ್ಕರ್ಣಿ, ಸ್ತ್ರೀ ಭೂಮಿಕೆ ದಿನಕರ್ ಕುಂದರ್ ನಡೂರು, ನಾಗರಾಜ್ ದೇವಲ್ಕುಂದ, ರಾಕೇಶ್ ಶೆಟ್ಟಿ ಮೇಗರವಳ್ಳಿ ಹಾಸ್ಯ ಪಾತ್ರದಲ್ಲಿ ಸತೀಶ್ ಕುಮಾರ್ ಹಾಲಾಡಿ ಅಭಿನಯಿಸಲಿದ್ದಾರೆ. ಇನ್ನು ತಾರಾಗಣದಲ್ಲಿ ಉಪ್ಪಂದ ನಾಗೇಂದ್ರ ರಾವ್, ವಿಶ್ವನಾಥ್ ಪೂಜಾರಿ ಹೆನ್ನಾಬೈಲ್, ಹರೀಶ್ ಚಂದನ್ ಜಪ್ತಿ, ನಂದೀಶ್ ಕುಮಾರ್ ಜನ್ನಾಡಿ, ಕೇಶವ ಆಚಾರ್ಯ ಶೃಂಗೇರಿ ಹಾಗೂ ಸಂತೋಷ್ ಕುಮಾರ್ ಬಾರಾಳಿ ಇರಲಿದ್ದಾರೆ. ದಕ್ಷಿಣ ಕನ್ನಡ ಸಂಘ ಕಳೆದ 57 ವರ್ಷಗಳಿಂದ ಈ ಭಾಗದಲ್ಲಿ ತನ್ನದೇ ಆದ ಸಾಂಸ್ಕೃತಿಕ ಸಾಮಾಜಿಕ ಸೇವಾ ಕಾರ್ಯಗಳೊಂದಿಗೆ ಗುರುತಿಸಿಕೊಂಡಿದೆ. ಮುಖ್ಯವಾಗಿ ಸಾಮಾಜಿಕ ರಂಗದಲ್ಲಿ ಹೆಚ್ಚು ದುಡಿಮೆಯನ್ನು ಹೊಂದಿದ್ರೂ ಕೂಡ ಸಾಂಸ್ಕೃತಿಕವಾಗಿ ಒಂದು ಅಭಿಯಾನದ ರೂಪದಲ್ಲಿ ನಾವು ನಮ್ಮ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೇವೆ. ಅದರ ಭಾಗವಾಗಿ ಕರಾವಳಿಯ ಗಂಡುಕಲೆ ಎಂದೇ ಹೆಸರಾಗಿರ್ತಕ್ಕಂಥ ಯಕ್ಷಗಾನವನ್ನು ಕಲ್ಯಾಣ ಕರ್ನಾಟಕ ಭಾಗದ ಮಣ್ಣಿನಲ್ಲಿ ದೊಡ್ಡಾಟ, ಸಣ್ಣಾಟದ, ಬಯಲಾಟದ ಮಹತ್ವವಿರುವ ಈ ಜಾಗದಲ್ಲಿ ಆ ಯಕ್ಷಗಾನಕ್ಕೂ ಒಂದು ಸ್ಥಾನವನ್ನು ಕಲ್ಪಿಸಬೇಕು, ಯಕ್ಷ ರಸಿಕರ ಮನವನ್ನು ಗೆಲ್ಲಬೇಕು ಅನ್ನುವ ನೆಲೆಯಲ್ಲಿ ಯಕ್ಷಗಾನದ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷ ಹಮ್ಮಿಕೊಳ್ತಾ ಬರ್ತಾ ಇದ್ದೇವೆ. ನಮ್ಮ ಸಂಘ ಯಾವಾಗ ಹುಟ್ಟಿಕೊಂಡಿತ್ತೋ ಆವತ್ತಿನಿಂದ ಯಕ್ಷಗಾನ ಸಾಂಸ್ಕೃತಿಕ ಕಾರ್ಯಕ್ರಮದ ಅಥವಾ ಸಾಂಸ್ಕೃತಿಕ ನಮ್ಮ ಅಭಿಯಾನದ ಒಂದು ಭಾಗ. ಆ ನೆಲೆಯಲ್ಲಿ ಯಕ್ಷಗಾನವನ್ನು ತೆಂಕುತಿಟ್ಟು, ಬಡಗುತಿಟ್ಟು ಎರಡು ಪ್ರಕಾರಗಳಿರುವಂಥ ಯಕ್ಷಗಾನದಲ್ಲಿ ಈ ಬಾರಿ 2 ಬಡಗುತಿಟ್ಟು ಪ್ರಕಾರಗಳನ್ನು ಇಲ್ಲಿ ತಂದು ಪ್ರವಾಸಿ ಕಲಾವಿದರನ್ನು ಇಲ್ಲಿಗೆ ಬರೆಸಿ ಒಂದು ಪ್ರದರ್ಶನವನ್ನು ಕೊಡುವ ವ್ಯವಸ್ಥೆ. ಆ ನೆಲೆಯಲ್ಲಿ ಜುಲೈ 30ರಂದು ರಾಮ ಮಂದಿರದಲ್ಲಿ ಬಹಳ ಅದ್ಭುತವಾಗಿ ಚೈತ್ರ ಕೋಗಿಲೆ ಎಂಬ ಯಕ್ಷಗಾನ ಪ್ರದರ್ಶನವನ್ನು ರಾಘವೇಂದ್ರ ಮಯ್ಯ ಮತ್ತು ಕೋಡಿ ವಿಶ್ವನಾಥ ಗಾಣಿಗ ಅವರ ತಂಡ ಸುಮಾರು 20 ಕಲಾವಿದರು ನಡೆಸಿಕೊಟ್ರು. ಇದೇ ಭಾನುವಾರ ಸಾಯಂಕಾಲ 7:30 ಗಂಟೆಗೆ ನಮ್ಮ ಕನ್ನಡ ಭವನದಲ್ಲಿ ಬಹಳ ಅದ್ಧೂರಿಯಾಗಿ ಶಿವದೂತ ಪಂಜುರ್ಲಿ ಎಂಬ ಯಕ್ಷಗಾನ ಪ್ರದರ್ಶನವನ್ನು ನಾವು ಮಾಡ್ತಾ ಇದ್ದೇವೆ. ಕರಾವಳಿಯ ಶ್ರೀ ಮಹಾಗಣಪತಿ ಪ್ರವಾಸಿ ಯಕ್ಷಗಾನ ಸಂಘ ಶ್ರೀಯುತ ಸದಾಶಿವ ಅಮೀನ್ ಅವರು ಭಾಗವತರು. ಅದರದ್ದು ಅವರು ನೇತೃತ್ವದಲ್ಲಿ ಈ ಕಲಾ ತಂಡ ಬರ್ತಾ ಇದೆ. ಸುಮಾರು 20ರಷ್ಟು ಕಲಾವಿದರು ಅದರಲ್ಲಿ ಕೂಡ ಇದ್ದಾರೆ. ಸದಾಶಿವ ಅಮೀನ್ರು ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಯಕ್ಷಗಾನದ ಭಾಗವತರು.
ಬಹಳ ಪ್ರಮುಖ ಕಲಾವಿದರನ್ನು ಹೊಂದಿರತಕ್ಕಂಥ ಮತ್ತು ಈ ವರ್ಷದ ಮಹೋನ್ನತ ಕಾಣಿಕೆಯಾಗಿರತಕ್ಕಂಥ ಮತ್ತು ಅದ್ಧೂರಿಯಾಗಿ ಜನಮೆಚ್ಚುಗೆ ಪಡೆದಂತಹ ಶಿವದೂತ ಪಂಜುರ್ಲಿ ಎಂಬ ಯಕ್ಷಗಾನ ಪ್ರದರ್ಶನವನ್ನು ನಾಡ್ದು ಕನ್ನಡ ಭವನದಲ್ಲಿ 6ನೇ ತಾರೀಕಿಗೆ ರಾತ್ರಿ 8 ಗಂಟೆಗೆ ಪ್ರದರ್ಶನ ಆರಂಭ ಆಗುತ್ತೆ. ಮುಖ್ಯವಾಗಿ ಶಿವದೂತ ಪಂಜುರ್ಲಿ ಅಂತ ಹೇಳುವಾಗ ಇಡೀ ಕರ್ನಾಟಕದ ಜನತೆಯ ಕಿವಿ ನಿಮಿರಿಕೊಳ್ತದೆ. ಯಾಕೆ ಅಂತ ಹೇಳಿದ್ರೆ, ಕಾಂತಾರ ಸಿನಿಮಾ ಬಂದ ಮೇಲೆ ಪಂಜುರ್ಲಿ ದೈವದ ಮಹಾತ್ಮೆ ಎಲ್ಲರಿಗೂ ಗೊತ್ತಾಗಿದೆ. ಅದೇ ಪಂಜುರ್ಲಿ ದೈವದ ಕಥಾನಕವನ್ನು ಹೊಂದಿರತಕ್ಕಂಥ ಯಕ್ಷಗಾನ ಪ್ರದರ್ಶನ ಆಗಿರುವುದರಿಂದ ಇದಕ್ಕೊಂದು ಹೊಸ ಮೆರುಗು, ಹೊಸ ವೈಭವ, ಹೊಸ ಸಂಭ್ರಮ ಇರ್ತದೆ. ಭಾಳ ಅದ್ಧೂರಿಯಾಗಿ ವೇಷಭೂಷಣ ಮತ್ತು ರಂಗ ಸಜ್ಜಿಕೆಗಳೊಂದಿಗೆ ಈ ಯಕ್ಷಗಾನ ಪ್ರದರ್ಶನ ಆಗ್ತಾ ಇದೆ. ಭಾಳ ಮೇರು ಕಲಾವಿದರು ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಆದ ಕಾರಣ ಈ ಯಕ್ಷಗಾನ ಪ್ರದರ್ಶನಕ್ಕೆ ಸಹೃದಯ ಯಕ್ಷ ಕಲಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಇದು ಉಚಿತವಾಗಿರ್ತಕ್ಕಂಥ, ಯಾವುದೇ ಟಿಕೆಟು ಇಲ್ಲ, ಉಚಿತ ಪ್ರವೇಶ ಇರುವಂಥ ಕನ್ನಡ ಭವನದ ಬಯಲು ರಂಗಮಂದಿರದಲ್ಲಿ ಭಾಳ ಅದ್ಧೂರಿಯಾಗಿ ಸಂಭ್ರಮದ ಯಕ್ಷಗಾನ ಪ್ರದರ್ಶನ ನಡೀಲಿಕ್ಕಿದೆ. ಅದಕ್ಕೆ ಈ ಕಲ್ಯಾಣ ಕರ್ನಾಟಕದ ಯಕ್ಷ ರಸಿಕರು ಬಂದು ಈ ಯಕ್ಷಗಾನ ಪ್ರದರ್ಶನವನ್ನು ನೋಡಿ ಭಾಳಷ್ಟು ಸಂತೋಷ ಪಡಬೇಕು, ಆನಂದ ಪಡಬೇಕು. ಅದಕ್ಕಾಗಿ ಅಧ್ಯಕ್ಷನೆಂಬ ನೆಲೆಯಲ್ಲಿ ಸಂಘದ ಪರವಾಗಿ ತಮಗೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಎಲ್ಲರೂ ಆಗಮಿಸಿ ಯಶಸ್ವಿ ಮಾಡಿಕೊಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಕಳೆದ 52-55 ವರ್ಷದಿಂದ ಕಲ್ಯಾಣ ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡ ಸಂಘದ ಪರವಾಗಿ ಸುಮಾರು ವರ್ಷಗಳಿಂದ ಈ ಜಾನಪದ ಸೊಗಡಿನ ಕಲೆಯಾದ ಯಕ್ಷಗಾನ ಸಾಮಾಜಿಕವಾಗಿ, ಪೌರಾಣಿಕವಾಗಿ ಹಾಗೂ ಸಾಹಿತ್ಯದ ಕಲೆಯಾಗಿ ಜಾನಪದ ಸೊಗಡಿನ ಇಟ್ಟುಕೊಂಡು ಯಕ್ಷಗಾನ ಕಲೆಯನ್ನು, ಯಕ್ಷ ವಿದ್ಯೆಯನ್ನು ಶ್ರೀಯುತ ಶಿವ ಅಮೀನವರ ನೇತೃತ್ವದಲ್ಲಿ ಅವರು ಈಗಾಗಲೇ ಹೈದರಾಬಾದು, ಮುಂಬೈ ಪ್ರವಾಸವನ್ನು ಮುಗಿಸಿ ಕರ್ನಾಟಕ ಕಡೆಗೆ ಹಲವಾರು ಕಡೆಗೆ ಯಶಸ್ವಿ ಪ್ರದರ್ಶನವನ್ನು ಕೊಟ್ಟು ಕಲ್ಯಾಣ ಕರ್ನಾಟಕದ ಯಕ್ಷಗಾನದ ರಸಿಕರಿಗೆ ಯಕ್ಷಗಾನವನ್ನು ಸವಿಯಲು ತಾರೀಕು 6-8-2023 ದಕ್ಷಿಣ ಕನ್ನಡ ಸಂಘದ ವತಿಯಿಂದ ಹಾಗೂ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಕಲಬುರಗಿ ಇವರ ಸಹಭಾಗಿತ್ವದಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ತಾವೆಲ್ಲ ಯಕ್ಷಗಾನ ಕಲಾ ರಸಿಕರು ಸಂಜೆ 7:30 ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ವಿನಮ್ರ ಕೋರಿಕೆ. ಹಾಗೂ ಈ ಕಾರ್ಯಕ್ರಮದ ಸಂಯೋಜಕರಾದಂಥ ದಕ್ಷಿಣ ಕನ್ನಡ ಸಂಘ ಕಲಬುರಗಿ ಹಾಗೂ ಹೋಟೆಲ್ ಮಾಲೀಕರು, ವಸತಿ ಬೇಕರಿ ಸಂಘಗಳ ಅಸೋಸಿಯೇಷನ್ ಕಲಬುರಗಿ ಹಾಗೂ ದಕ್ಷಿಣ ಕನ್ನಡ ಸಾಂಸ್ಕೃತಿಕ ಇಲಾಖೆ ಕಲಬುರಗಿ ಇವರ 3 ಜನರ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮವನ್ನು ನಾವು ನೆರವೇರಿಸುತ್ತಿದ್ದೀವಿ. ಈ ಕಾರ್ಯಕ್ರಮವನ್ನು ತಾವೆಲ್ಲರೂ ಯಶಸ್ವಿಗೊಳಿಸಬೇಕಂತೇಳಿ ಮಗದೊಮ್ಮೆ ವಿನಮ್ರ ವಿನಂತಿ. ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಕಲ್ಯಾಣ ಕರ್ನಾಟಕದ ಭಾಗದ ವಿವಿಧೆಡೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಹಮ್ಮಿಕೊಂಡು ಬಂದಿದೆ. ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಈ ಒಂದು ಧಾರ್ಮಿಕ ಆಚರಣೆಯನ್ನು ಒಳಗೊಂಡಂಥ ಯಕ್ಷಗಾನ ಕಲೆ ಕರಾವಳಿ ಭಾಗದಲ್ಲಿ ಇದಕ್ಕೆ ಧಾರ್ಮಿಕ ಆಚರಣೆಯ ಹಿನ್ನೆಲೆ ಇದೆ. ಆದರೆ ನಾವು ಉತ್ತರ ಕರ್ನಾಟಕ ಭಾಗದಲ್ಲಿ ಇದಕ್ಕೆ ನಾವು ಕಲೆ ಎಂದು ಒಂದು ಪ್ರೋತ್ಸಾಹನೆ ಕೊಡಬೇಕು ಅಂತ ನಮ್ಮ ಅಧ್ಯಕ್ಷರ ಒಂದು ಇಚ್ಛೆಯ ಮೇರೆಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಅಂದರೆ ಯಕ್ಷಗಾನ ಅಂತ ಹೇಳಿದರೆ ಗಾನ ಮತ್ತು ಪ್ರದರ್ಶನ ಎರಡು ಸಂಯೋಜನೆಯಾಗಿ ತಾಳಬದ್ಧವಾಗಿ ಇದನ್ನು ನಾವು ಸರಿಯಾಗಿ ಪ್ರದರ್ಶನ ಮಾಡಬೇಕು. ಅದಕ್ಕಾಗಿ ಕಲಾವಿದರು ಬಹಳಷ್ಟು ತರಬೇತಿಯನ್ನು ಪಡೆದಿರುತ್ತಾರೆ. ಸೊ ಇಂಥ ಕಲಾವಿದರಿಗೆ ನಾವು ಪ್ರೋತ್ಸಾಹಿಸಲು ನಮ್ಮ ದಕ್ಷಿಣ ಕನ್ನಡ ಸಂಘ ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆಯ ಸಹಕಾರದೊಂದಿಗೆ, ಯಾಕಂದರೆ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹನೆ ಕೊಡಬೇಕು ನಮಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ. ಸೊ ಅವರ ಒಂದು ಸಹಕಾರದೊಂದಿಗೆ ಹಾಗೂ ಜಿಲ್ಲಾ ಹೋಟೆಲ್ ಅಸೋಸಿಯೇಷನ್ ಬೇಕರಿ ಮತ್ತು ಬೇಕರಿ ಮಾಲೀಕರ ಸಂಘ ಇವರ ವತಿಯಿಂದ ಸಹಕಾರದ ವತಿಯೊಂದಿಗೆ ಈ ಕಾರ್ಯಕ್ರಮವನ್ನು ನಾವೆಲ್ಲರೂ
ಹಮ್ಮಿಕೊಂಡಿದ್ದೇವೆ. ಸೊ 6ನೇ ತಾರೀಕು, ಆಗಸ್ಟ್ 6ನೇ ತಾರೀಕು ಕನ್ನಡ ಭವನದಲ್ಲಿ ಇದನ್ನು ಆಯೋಜಿಸಲಾಗಿದೆ. ಸಮಸ್ತ ಕಲ್ಯಾಣ ಕರ್ನಾಟಕದ ಜನರು ಈ ಒಂದು ಕಲೆಯನ್ನು ಆವಾದಿಸಬೇಕು ಎಂದು ನಮ್ಮ ದಕ್ಷಿಣ ಕನ್ನಡ ಸಂಘ ಒಂದು ಇಚ್ಛೆ. ಅದಕ್ಕಾಗಿ ಈ ಒಂದು ಯಕ್ಷಗಾನ ಪ್ರದರ್ಶನವನ್ನು ಆಯೋಜಿಸಿಕೊಂಡಿದ್ದೇವೆ. ಅಮೃತ ಭಾರತ ಯೋಜನೆಯ ಅಡಿಯಲ್ಲಿ ಕಲಬುರಗಿ ಜಿಲ್ಲೆಯ 4 ರೈಲ್ವೆ ಸ್ಟೇಷನ್ಗಳನ್ನು ಅಭಿವೃದ್ಧಿಪಡಿಸಲು ಸಾರ್ವಜನಿಕರು ಮತ್ತು ರೈಲ್ವೆ ಪ್ರಯಾಣಿಕರು ಸಲಹೆ ನೀಡುವಂತೆ ಸೋಲಾಪುರದ ರೈಲ್ವೆ ಡಿವಿಷನ್ ಟ್ವಿಟರ್ ಮೂಲಕ ಮನವಿ ಮಾಡಿದೆ. ವಿಶ್ವ ದರ್ಜೆಯ ರೈಲು ನಿಲ್ದಾಣ ನಿರ್ಮಾಣದ ಅಮೃತ ಭಾರತ ನಿಲ್ದಾಣ ಯೋಜನೆಗೆ ಆಯ್ಕೆಯಾದ ಕಲಬುರಗಿ ಜಿಲ್ಲೆಯ 4 ನಿಲ್ದಾಣಗಳ ಸುಧಾರಣೆ ಮತ್ತು ಅಭಿವೃದ್ಧಿಗೆ ರೈಲ್ವೆ ಪ್ರಯಾಣಿಕರು ಮತ್ತು ಸಾರ್ವಜನಿಕರು ತಮ್ಮ ಸಲಹೆ ನೀಡಬಹುದು ಎಂದು ಸೋಲಾಪುರ ರೈಲ್ವೆ ವಿಭಾಗ ಟ್ವಿಟರ್ ಮೂಲಕ ತಿಳಿಸಿದೆ. ರೈಲ್ವೆ ಸಚಿವಾಲಯವು ಕನಿಷ್ಠ ಅಗತ್ಯ ಸೌಕರ್ಯಗಳನ್ನು ಒದಗಿಸುವ ಉದ್ದೇಶದಿಂದ ಈ ಯೋಜನೆಗೆ ಕಲಬುರಗಿ ಜಿಲ್ಲೆಯ ಕಲಬುರಗಿ, ಗಾಣಗಾಪುರ ರೋಡ್, ಶಹಾಬಾದ್ ಮತ್ತು ವಾಡಿ ನಿಲ್ದಾಣಗಳನ್ನು ಆಯ್ಕೆ ಮಾಡಿಕೊಂಡಿದೆ. ನಿಲ್ದಾಣದಲ್ಲಿ ಚಿಲ್ಲರೆ ಮಾರಾಟ ಮಳಿಗೆ, ಆಹಾರ ಮಳಿಗೆ, ಮನರಂಜನಾ ಕೇಂದ್ರಗಳು, ಪ್ರಯಾಣಿಕರ ತಂಗುದಾಣಗಳು ಇರಲಿವೆ. ವಿವಿಧ ಶ್ರೇಣಿಗಳ ವೇಟಿಂಗ್ ಹಾಲ್, ಉತ್ತಮ ಕೆಫೆಟೇರಿಯಾ, ಒಂದು ಉತ್ಪನ್ನಕ್ಕೆ ಕನಿಷ್ಠ 2 ಮಳಿಗೆಗಳು, ಎಕ್ಸಿಕ್ಯೂಟಿವ್ ಲಾಂಜ್ಗಳು, ಸಣ್ಣ ವ್ಯಾಪಾರಕ್ಕೂ ಅವಕಾಶ ಇರಲಿದೆ. ರಸ್ತೆಗಳ ವಿಸ್ತರಣೆ, ಅನಗತ್ಯ ಕಟ್ಟಡಗಳ ತೆರವು, ಸೂಚನಾ ಫಲಕಗಳು, ಪಾದಚಾರಿ ಮಾರ್ಗಗಳು, ವಾಹನ ನಿಲ್ದಾಣ ಪ್ರದೇಶ, ಸುಧಾರಿತ ಬೆಳಕಿನ ವ್ಯವಸ್ಥೆ, ನಿಲ್ದಾಣದ ವ್ಯಾಪ್ತಿಯಲ್ಲಿ ಸ್ಥಳೀಯ ಕಲೆ ಮತ್ತು ಸಂಸ್ಕೃತಿಯ ಅಂಶಗಳಿಗೆ ಅವಕಾಶ ಇರಲಿದೆ. ರೈಲ್ವೆ ಪ್ರಯಾಣಿಕರು ಮತ್ತು ಸಾರ್ವಜನಿಕರು ತಮ್ಮ ಸಲಹೆಗಳನ್ನು DRM Office 2011@gmail.com ಅಥವಾ CPROoffice0@gmail.com ಗೆ ನೇರವಾಗಿ ತಿಳಿಸಬಹುದು. ಟ್ವಿಟರ್ ನಲ್ಲಿ @DRM ಸೋಲಾಪುರ್ ಜೊತೆಗೆ #ಅಮೃತ್ ಭಾರತ್ _ವಾಡಿ, #ಅಮೃತ್ ಭಾರತ್ _ಕಲಬುರ್ಗಿ, #ಅಮೃತ್ ಭಾರತ್ _ಶಹಾಬಾದ್ ಮತ್ತು #ಅಮೃತ್ ಭಾರತ್ ಗಾಣಗಾಪುರ್ ರೋಡ್ ರೈಲು ನಿಲ್ದಾಣಗಳ ಹೆಸರಿನ ಹ್ಯಾಶ್ಟ್ಯಾಗ್ ಮೂಲಕ ನೀಡಲಾದ ಸಲಹೆಗಳನ್ನು ಪರಿಗಣಿಸಲಾಗುವುದು ಎಂದು ಟ್ವಿಟರ್ ಮೂಲಕ ತಿಳಿಸಿದೆ. ಹಬ್ಬದ ಅವಧಿಯಲ್ಲಿ ಪ್ರಯಾಣಿಕರ ದಟ್ಟಣೆಯನ್ನು ನಿಯಂತ್ರಿಸುವ ನಿಟ್ಟಿನಲ್ಲಿ ಸೋಲಾಪುರ ತಿರುಪತಿ ಮತ್ತು ಸೋಲಾಪುರ LTT ನಡುವಿನ ವಾರದ ವಿಶೇಷ ರೈಲ್ವೆ ಸಂಚಾರದ ಅವಧಿಯನ್ನು ವಿಸ್ತರಿಸಲಾಗಿದೆ. ಹಬ್ಬದ ಅವಧಿಯಲ್ಲಿ ಪ್ರಯಾಣಿಕರ ದಟ್ಟಣೆ ನಿಯಂತ್ರಿಸಲು ಸೊಲ್ಲಾಪುರ ತಿರುಪತಿ ಹಾಗೂ ಸೊಲ್ಲಾಪುರ ಲೋಕಮಾನ್ಯ ತಿಲಕ್ ಟರ್ಮಿನಸ್ LTT ನಡುವಿನ ವಾರದ ವಿಶೇಷ ರೈಲು ಸಂಚಾರ ಅವಧಿ ವಿಸ್ತರಿಸಲಾಗಿದೆ ಎಂದು ಕೇಂದ್ರ ರೈಲ್ವೆಯ ಸೊಲ್ಲಾಪುರ ವಿಭಾಗ ಪ್ರಕಟಣೆಯಲ್ಲಿ ತಿಳಿಸಿದೆ. ಸೊಲ್ಲಾಪುರ ತಿರುಪತಿ ವಿಶೇಷ ರೈಲು 014337 ಆಗಸ್ಟ್ 3ರಿಂದ ಸೆಪ್ಟೆಂಬರ್ 28ರವರೆಗೆ ಹಾಗೂ ತಿರುಪತಿ ಸೊಲ್ಲಾಪುರ ವಿಶೇಷ ರೈಲು 014338 ಆಗಸ್ಟ್ 4ರಿಂದ ಸೆಪ್ಟೆಂಬರ್ 29ರವರೆಗೆ ಸಂಚರಿಸಲಿದೆ. LTT ಸೊಲ್ಲಾಪುರ ವಿಶೇಷ ರೈಲು 014336 ಆಗಸ್ಟ್ 2ರಿಂದ ಸೆಪ್ಟೆಂಬರ್ 27ರವರೆಗೆ ಹಾಗೂ ಸೊಲ್ಲಾಪುರ LTT ವಿಶೇಷ ರೈಲು 014335 ಆಗಸ್ಟ್ 1ರಿಂದ ಸೆಪ್ಟೆಂಬರ್ 26ರವರೆಗೆ ಸಂಚರಿಸಲಿದೆ. 2 ರೈಲು 18 ಟ್ರಿಪ್ ಸಂಚರಿಸಲಿವೆ ಎಂದು ಪ್ರಕಟಣೆ ಹೇಳಿದೆ. ಕಲಬುರಗಿಯ ಆರಾಧ್ಯ ದೈವ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ ದೇವಸ್ಥಾನದ ಆವರಣದಲ್ಲಿ ಇಂದು MD ಅರ್ಜುನ್ ಅವರ ಹೆಸರಿನಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಎನ್ ರಂಗರಾವ್ ಅಂಡ್ ಸನ್ಸ್ ಪ್ರೈವೇಟ್ ಲಿಮಿಟೆಡ್ನ ಸೈಕಲ್ ಬ್ರ್ಯಾಂಡ್ ಅಗರಬತ್ತಿಯ ರಿದಮ್ ಸ್ಟ್ರಾಂಗ್ ಅಗರಬತ್ತಿಯನ್ನ ಲಾಂಚ್ ಮಾಡಲಾಯಿತು. ಕಲಬುರಗಿ ನಗರದ ಆರಾಧ್ಯ ದೈವ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ ದೇವಸ್ಥಾನದಲ್ಲಿ ಇಂದು MD ಅರ್ಜುನ್ ಅವರ ಹೆಸರಿನಲ್ಲಿ ವಿಶೇಷ ಪೂಜೆಯನ್ನ ಮಾಡಿಸಲಾಯಿತು. ಅಲ್ಲದೆ ಎನ್ ರಂಗರಾವ್ ಅಂಡ್ ಸನ್ಸ್ ಪ್ರೈವೇಟ್ ಲಿಮಿಟೆಡ್ನ ಸೈಕಲ್ ಬ್ರ್ಯಾಂಡ್ ಅಗರಬತ್ತಿಯ ರಿದಮ್ ಸ್ಟ್ರಾಂಗ್ ಅಗರಬತ್ತಿಯನ್ನು ಲಾಂಚ್ ಮಾಡಲಾಯಿತು. ಈ ಸಂದರ್ಭದಲ್ಲಿ ASM ಅನಿಲ್ ಕುಮಾರ್, ASC ಸಂತೋಷ್ ಹಿಪ್ಪರ್ಗಿ ಮತ್ತು ನಾರ್ತ್ ಕರ್ನಾಟಕ SONSR ನ ಎಲ್ಲ ಟೀಮ್ ಮೆಂಬರ್ಸ್ ಉಪಸ್ಥಿತರಿದ್ದರು. ನಮ್ಮ ಕಂಪ್ನಿ ಸೈಕಲ್ ಎನ್ ರಂಗರಾವ್ ಆ್ಯಂಡ್ ಸನ್ಸ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಇವತ್ತು ಗುಲ್ಬರ್ಗ ಶ್ರೀ ಶರಣಬಸವೇಶ್ವರ ಗುಡಿಯಲ್ಲಿ ನಮ್ಮ MD ಅರ್ಜುನ್ ಸರ್ ಅವರ ಹೆಸರಲ್ಲಿ ಪೂಜೆ ಮಾಡಿಸಿ ನಾವು ಹೊಸ ನಮ್ಮ ರಿದಮ್ ಸ್ಟ್ರಾಂಗ್ ಅಂಥೇಳಿ ಪೌಚಸ್ ಬರ್ತವೆ 65 ರೂಪೀಸ್ ಜಿಪ್ಪರ್ ಪೌಚು. ಸೊ ಇವತ್ತಿನ ದಿವಸ ನಾವು ಅದನ್ನು ಗುಲ್ಬರ್ಗಾದಲ್ಲಿ ಲಾಂಚ್ ಮಾಡ್ತಾ ಇದ್ದೇವೆ. ಸೊ
ಅದರಲ್ಲಿ 3 ಪ್ರಕಾರ ಬರುತ್ತವೆ. ಒಂದೇನಪ್ಪ ಅಂದ್ರೆ ಅಫಿನೇಟಿವ್ ಫ್ರಾಗ್ರೆನ್ಸು, ಇನ್ನೊಂದು ಪರ್ಪಲ್ ಟ್ರಾನ್ಸು, ಇನ್ನು 3ನೇದು ಸ್ಟ್ರಿಂಗ್ ಅಂತೇಳಿ 3 ಫ್ರಾಗ್ರೆನ್ಸ್ ನಮ್ಮ ಕಂಪ್ನಿ ವತಿಯಿಂದ ಗುಲ್ಬರ್ಗಾದಲ್ಲಿ ಇವತ್ತು ಲಾಂಚ್ ಮಾಡ್ತಾ ಇದ್ದೇವೆ. ನಮ್ಮ ಕಂಪ್ನಿ 75 ವರ್ಷಗಳಿಂದ ಭಾರತ ದೇಶದಲ್ಲಿ ಜಗತ್ತಿನ ಪ್ರತಿಯೊಂದು ದೇಶದಲ್ಲಿ ನಮ್ಮ ಕಂಪ್ನಿಯ ಪ್ರಾಡಕ್ಟ್ ಇರುತ್ತದೆ ಮತ್ತು ಎಲ್ಲ ದೇಶದಲ್ಲಿ ಸಿಗುತ್ತದೆ. ಗುಲ್ಬರ್ಗಾದಲ್ಲಿ ಇವತ್ತು ನಾವು ಏನದ ಲಾಂಚ್ ಮಾಡ್ತಾ ಇದ್ದೇವೆ. ಪ್ರತಿಯೊಬ್ಬರು ನಿಮ್ಮ ಅಕ್ಕಪಕ್ಕ ಅಂಗಡಿಯಲ್ಲಿ ಅಗರಬತ್ತಿಯನ್ನು ಪರ್ಚೇಸ್ ಮಾಡಿರಿ ಅಂತ ಹೇಳಿ ತಮ್ಮಲ್ಲಿ ಇವತ್ತು ಒಳ್ಳೆ ಫ್ರಾಗ್ರೆನ್ಸ್ ಕಂಪನಿ ಒಳ್ಳೆ ಫ್ರಾಗ್ರೆನ್ಸ್ ಲಾಂಚ್ ಮಾಡ್ತಾ ಇದೆ. ನೀವು ಬರುತ್ತಿರುವ ಶ್ರಾವಣ ಮಾಸ, ವರಮಹಾಲಕ್ಷ್ಮಿ ಹಬ್ಬ, ದಸರಾ, ದೀಪಾವಳಿ ಪ್ರತಿಯೊಂದು ಹಬ್ಬದಲ್ಲಿ ನಮ್ಮ ಸೈಕಲ್ ಬ್ರ್ಯಾಂಡ್ ಅಗರಬತ್ತಿ ಹಚ್ಚಿ ಒಳ್ಳೆ ಫ್ರಾಗ್ರೆನ್ಸ್ ಇದೆ. ಮನೆಯಲ್ಲಿ ಶಾಂತಿ ಸಮೃದ್ಧಿ ಪ್ರತಿಯೊಂದು ಇರುತ್ತದೆ. ಮತ್ತು ಎಲ್ಲರಿಗೂ ನಮಸ್ಕಾರ. ಸೈಕಲ್ ಬ್ರ್ಯಾಂಡ್ ವತಿಯಿಂದ ಇವತ್ತು ರಿದಮ್ ಸ್ಟ್ರಾಂಗ್ ಪ್ರಾಡಕ್ಟ್ನ ನಾವು ಲಾಂಚ್ ಮಾಡ್ತಾ ಇದ್ದೀವಿ. ಇದಕ್ಕೆ ಮುಖ್ಯ ಉದ್ದೇಶ ನಾರ್ತ್ ಕರ್ನಾಟಕ ಜನರಿಗೆ ಈ ಸುವಾಸನೆ ಜಾಸ್ತಿ ಇರೋ ಪ್ರಾಡಕ್ಟ್ ಇಷ್ಟಪಡ್ತಾರೆ. ಅದಕ್ಕಾಗಿ ನಾವು ಆಲ್ರೆಡಿ ನಮ್ಮದು ಎಷ್ಟೋ ಸಾವಿರ ಪ್ರಾಡಕ್ಟ್ಗಳು ಲಾಂಚ್ ಮಾಡಿದ್ದೀವಿ. ಅದ್ರ ಜೊತೆಗೆ ನಾವು ಮತ್ತೆ ಈಗ ರಿದಮ್ ಸ್ಟ್ರಾಂಗ್ ಅನ್ನೋ ಒಂದು ಪ್ರಾಡಕ್ಟ್ನ ಸ್ಟ್ರಾಂಗ್ ಫ್ರಾಗ್ರೆನ್ಸ್ ಜೊತೆಗೆ ಮಾರ್ಕೆಟಿಗೆ ಬರ್ತಾ ಇದ್ದೀವಿ. ಇನ್ನೇನು ಕೆಲವೇ ದಿನಗಳಲ್ಲಿ ಹಬ್ಬದ ಒಂದು ವಾತಾವರಣ ಶುರುವಾಗಲಿದೆ. ಈ ಹಬ್ಬದ ವಾತಾವರಣ ನಾವು ಶ್ರೀ ಶರಣಬಸವೇಶ್ವರ ಟೆಂಪಲಿಂದ ಶುರು ಮಾಡ್ತಾ ಇದ್ದೀವಿ. ಹೀಗೆ ನಾವು ಮೊದಲಿಗೆ ಗುಲ್ಬರ್ಗಾ ಸಿಟಿ ಮುಖಾಂತರ ಈ ಒಂದು ರಿದಮ್ ಸ್ಟ್ರಾಂಗ್ ಪ್ರಾಡಕ್ಟ್ನ ಲಾಂಚ್ ಮಾಡಿ ಮತ್ತು ಎಂಟೈರ್ ನಾರ್ತ್ ಕರ್ನಾಟಕದಲ್ಲಿ ನಾವು ಲಾಂಚ್ ಮಾಡೋ ಎಲ್ಲ ಪ್ಲ್ಯಾನ್ ಇದೆ. ದಯಮಾಡಿ ಎಲ್ಲ ಅಂಗಡಿಯವ್ರಿಗೂ, ಎಲ್ಲ ರಿಟೇಲರ್ಸ್ ಮತ್ತು ಎಲ್ಲ ಕನ್ಸ್ಯೂಮರ್ಸ್ಗೆ ಈ ಪ್ರಾಡಕ್ಟ್ನ ನೀವು ಒಂದ್ಸರಿ ಪ್ರಯತ್ನ ಮಾಡಬೇಕು, ಟೆಸ್ಟ್ ಮಾಡಬೇಕು ಅಂತ ಸೈಕಲ್ ಪ್ಯೂರ್ ಅಗರಬತ್ತಿ ಕಡೆಯಿಂದ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ನನ್ನ ಹೆಸರು ಅನಿಲ್ ಕುಮಾರ್ ಅಂತೇಳಿ. ಕಲಬುರಗಿ ನಗರದ ಅಂಚೆ ಅಧೀಕ್ಷಕರ ಕಚೇರಿಯಲ್ಲಿ ಇಂದು ಜರುಗಿದ ಅಪಘಾತ ವಿಮಾ ಚೆಕ್ ವಿತರಣಾ ಸಮಾರಂಭದಲ್ಲಿ ಭಾರತೀಯ ಅಂಚೆ ಇಲಾಖೆ ಹಾಗೂ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ವತಿಯಿಂದ 10 ಲಕ್ಷ ರೂಪಾಯಿ ಚೆಕ್ ಹಸ್ತಾಂತರಿಸಲಾಯಿತು. ಕಲಬುರಗಿ ನಗರದ ಅಂಚೆ ಅಧೀಕ್ಷಕರ ಕಚೇರಿಯಲ್ಲಿ ಅಪಘಾತ ವಿಮೆ ಚೆಕ್ ವಿತರಣಾ ಸಮಾರಂಭ ಜರುಗಿತು. ಭಾರತೀಯ ಅಂಚೆ ಇಲಾಖೆ ಹಾಗೂ ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ವತಿಯಿಂದ ಟಾಟಾ ಎಐ ಅಪಘಾತ ವಿಮೆಯ ಮೊತ್ತ 10 ಲಕ್ಷ ರೂಪಾಯಿಗಳ ಚೆಕ್ ಅನ್ನು ಅಫಜಲ್ಪುರ ತಾಲೂಕಿನ ಮಣ್ಣೂರು ಗ್ರಾಮದ ರಾಹುಲ್ ಚಂದ್ರಶೇಖರ್ ಹೊಸೂರ್ಕರ್ ಇವರಿಗೆ ಹಸ್ತಾಂತರಿಸಲಾಯಿತು. ಅಜಯ್ ಚಂದ್ರಶೇಖರ್ ಹೊಸೂರ್ಕರ್ ಅವರು ಮಣ್ಣೂರು ಅಂಚೆ ಕಚೇರಿಯಲ್ಲಿ ಕೇವಲ 399 ರೂಪಾಯಿಯನ್ನು ನೀಡಿ ಒಂದು ಟಾಟಾ ಎಐಜಿ ವಿಮಾ ಪಾಲಿಸಿಯನ್ನ ತೆಗೆದುಕೊಂಡಿದ್ದರು. 6 ತಿಂಗಳ ನಂತರ ದುರದೃಷ್ಟವಶಾತ್ ಸಿಡಿಲು ಬಡಿದು ಅವರು ಮರಣ ಹೊಂದಿದರು. ಅವರಿಗೆ ಭಾರತೀಯ ಅಂಚೆ ಇಲಾಖೆ ಹಾಗೂ ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಟಾಟಾ ಕಂಪನಿಯ ಸಹಯೋಗದೊಂದಿಗೆ 10 ಲಕ್ಷ ರೂಪಾಯಿಗಳ ವಿಮೆಯ ಮೊತ್ತವನ್ನು ಅಜಯ್ ಚಂದ್ರಶೇಖರ್ ಹೊಸೂರ್ಕರ್ ಅವರ ಸಹೋದರರಾದ ರಾಹುಲ್ ಹೊಸೂರ್ಕರ್ ಅವರಿಗೆ ನೀಡಲಾಯಿತು. ಕಲಬುರಗಿ ಅಂಚೆ ವಿಭಾಗದ ಅಧೀಕ್ಷಕರಾದ ವಿ ವೀರುಸ್ವಾಮಿ ಅವರು ವಿಮೆಯ ಮೊತ್ತದ ಚೆಕ್ ಅನ್ನು ಹಸ್ತಾಂತರಿಸಿ ಮಾತನಾಡಿ, ಅತಿ ಕಡಿಮೆ ಮೊತ್ತದ ವಿಮಾ ಕಂತನ್ನು ತೆಗೆದುಕೊಂಡು 10 ಲಕ್ಷ ಮೊತ್ತದ ವಿಮಾ ಹಣವನ್ನು ವಾರಸುದಾರರಿಗೆ ನೀಡುತ್ತಿರುವುದು ಅಂಚೆ ಇಲಾಖೆಯ ಸಾರ್ಥಕ ಸೇವೆಯಾಗಿದೆ ಎಂದು ತಿಳಿಸಿದರು. ಮೃತರ ಕುಟುಂಬದ ಮುಂದಿನ ನಿರ್ವಹಣೆಗೆ ಇದು ಸಹಾಯಕವಾಗಲಿದೆ ಎಂದು ಹೇಳಿದರು. ಈ ಪಾಲಿಸಿಯಿಂದ ಕೇವಲ ಮರಣ ಹೊಂದಿದವರಿಗೆ ಮಾತ್ರವಲ್ಲದೆ ಅಪಘಾತದಿಂದ ಗಾಯಗೊಂಡವರಿಗೂ ಆಸ್ಪತ್ರೆ ಖರ್ಚನ್ನು ವಿಮಾ ಪಾಲಿಸಿಯು ನೀಡುತ್ತದೆ ಎಂದರು. ಈ ಪಾಲಿಸಿಯ ಸೌಲಭ್ಯ ಕಲಬುರಗಿ ವಿಭಾಗದ ಎಲ್ಲಾ ಅಂಚೆ ಕಚೇರಿಗಳಲ್ಲಿಯೂ ಇದ್ದು ಎಲ್ಲರೂ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. ಇದರಿಂದ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಜನರು ಈ ಸೌಲಭ್ಯ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು. ವಿಮಾ ಪಾಲಿಸಿಯನ್ನು ಮಾಡಿಸಿ ಬಡ ಕುಟುಂಬಕ್ಕೆ ಸಹಾಯವನ್ನು ಮಾಡಲು ಕಾರಣರಾದ ಕಲಬುರಗಿ ಪ್ರಧಾನ ಅಂಚೆ ಕಚೇರಿಯ ಪೋಸ್ಟ್ ಮ್ಯಾನ್ ರಾಹುಲ್ ಹೊಸೂರ್ಕರ್ ಅವರನ್ನು ಇಲಾಖೆಯ ಉನ್ನತ ಅಧಿಕಾರಿಗಳು ಪ್ರಶಂಸಿಸಿದರು. मेरा नाम वी स्वामी. आई एम ज्वाइंड एज सुपरिटेंडेंट ऑफ पोस्ट ऑफिस कलबुर्गी ऑन 17 जुलाई में आया मैं. अभी 1 महीने हुआ, मगर अभी आप पूरा लोगों को क्यों बुलाए बोले तो अभी एक हमारा स्कीम्स के बारे में थोड़ा बोलेंगे. आपको बोले तो वो पब्लिक के पास ज़्यादा बोल के हमारे मन में है, इसलिए आप लोगों से ये प्रेस मीडिया कॉन्फ्रेंस लगाया. अभी हमारा पोस्ट ऑफिस के स्कीम्स के वास्ते थोड़ा मैं जस्ट थोड़ा ब्रीफ दे रहा हूँ. मैं हमारे पास बहुत स्कीम्स था. उसमें पहले SBI अकाउंट बोल के SBI अकाउंट बोले तो सेविंग्स बैंक का अकाउंट. वो बैंक के हमारा अकाउंट कैसा रहता ना, ऐसे ही रहता सेविंग बैंक. और रिकरिंग डिपॉजिट बोल के और एक दूसरा स्कीम है. रिकरिंग डिपॉजिट बोले तो वो मने को वो 5 साल तक उन्होंने भर सकते हैं. 5 साल के बाद पैसे देते हैं. रिकरिंग डिपॉजिट बोले तो मने को कितना है तो भी
एक 100 से एक 10,000 तक भी बना सकते हैं। आपका हिसाब से कितना आप भर सकते हो उतना भरना पड़ता। और रिसेंटली आप पूरा लोगों को मालूम है बेची बचाओ बेचे पढ़ाओ बोल के बेटी बचाओ बेटी पढ़ाओ बोल के एक स्कीम सेंट्रल गवर्नमेंट भेज दिया 2016 से है वो इसमें सुकन्या समृद्धि योजना बोलते हैं इसको, सुकन्या समृद्धि योजना। वो बोले तो छोटा 10 साल के अंदर का बच्चों के लिए वो लोगों का वो शादी तक थोड़ा पैसा आना बोल के वो लोग इसमें महीने कितना बोल के डाल सकते हैं, नहीं तो कब कितना ही तो भी उतना डाल सकते हैं। मिनिमम 1,000 रुपये एक साल को मिनिमम 1,000 रुपये डालना, मैक्सिमम 1,50,000 तक डाल सकते हैं। और PPF बोल के एक खाता है, PPF बोले तो ये छोटा बच्चों को नहीं रहता ना, ये 15 साल का खाता है। इसमें थोड़ा इंटरेस्ट भी जाता रहता। हमारे एम्प्लॉयज़ को GPF रहता ना ऑलमोस्ट वैसे ही रहता। क्यों बोले तो ये बच्चों को भी अच्छा रहता। एक्चुअली सुकन्या समृद्धि बोले तो औरत बच्चों की है, वो मेल बच्चों को कोई भी नहीं है बोल के वो PPF भी है PPF। और नेक्स्ट और एक स्कीम बोले तो मंथली इनकम स्कीम बोले तो कोई रिटायर रहने वाला उनका वो 20 लाख 30 लाख आए तो एक 20 लाख 30 लाख एक ही बार डाले तो इसको मंथली इंटरेस्ट आता। वो इंटरेस्ट वो लोगों को महीने में ले सकते मंथली इंटरेस्ट। और टाइम डिपॉजिट बोल के और एक आता था। टाइम डिपॉजिट बोले तो ये फिक्स है, 1 साल फिक्स कर सकते हैं, 2 साल फिक्स कर सकते हैं, 3 साल कर सकते हैं, नहीं तो 5 साल कर सकते हैं। वो वो टाइम डिपॉजिट में वो चार अकाउंट्स रहता। ಭಾರತೀಯ ಅಂಚೆ ಇಲಾಖೆ IPPB ವಿಭಾಗ ಹಾಗೂ ಟಾಟಾ ಸಹಯೋಗದೊಂದಿಗೆ ಹೊಸದಾಗಿ ಬಂದಿರತಕ್ಕಂಥ ಟಾಟಾ GAG ಈ ಪಾಲಿಸಿಯನ್ನು ಅಫ್ಜಲ್ಪುರ ತಾಲೂಕಿನ ಮಣ್ಣೂರು ಗ್ರಾಮದವರಾದ ಶ್ರೀ ಅಜಯ್ ಚಂದ್ರಶೇಖರ್ ಹೊಸೂರ್ಕರ್ ಅವರು ಕಳೆದ ವರ್ಷ 4/11/2022ರಂದು 399 ರೂಪಾಯಿ ಪಾವತಿಸಿ ಈ ಒಂದು ಪಾಲಿಸಿಯನ್ನು ತೆಗೆದುಕೊಂಡಿದ್ದರು. ಅವರು ಇದೇ ವರ್ಷ ಮೇ 2023ರಲ್ಲಿ ಸಿಡಿಲು ಬಡಿದು ಮರಣವನ್ನು ಹೊಂದಿರುತ್ತಾರೆ. ಈ ಒಂದು ಸಂದರ್ಭದಲ್ಲಿ ಈ ಒಂದು ಪಾಲಿಸಿ ಈಗ ಕ್ಲೇಮ್ ಆಗಿ ಅವರ ಸಹೋದರನಾಗಿರ್ತಕ್ಕಂಥ ಶ್ರೀ ರಾಹುಲ್ ಚಂದ್ರಶೇಖರ್ ಹೊಸೂರ್ಕರ್ ಅವರಿಗೆ ಈ ಸಂದರ್ಭದಲ್ಲಿ ಕ್ಲೇಮಿನ ಮೊತ್ತವಾಗಿರ್ತಕ್ಕಂಥ 10 ಲಕ್ಷ ರೂಪಾಯಿಗಳ ಚೆಕ್ಕನ್ನು ಇಂದಿನ ದಿವಸ ಕಲಬುರಗಿ ವಿಭಾಗದ ಅಂಚೆ ಅಧೀಕ್ಷಕರಾಗಿರ್ತಕ್ಕಂಥ ಶ್ರೀ ವೀರಭದ್ರ ವಿ ಸ್ವಾಮಿ ಇವರು ಚೆಕ್ಕನ್ನು ನಾಮಿನಿಯಾಗಿರ್ತಕ್ಕಂಥ ಶ್ರೀ ರಾಹುಲ್ ಚಂದ್ರಶೇಖರ್ ಹೊಸೂರ್ಕರ್ ಅವರಿಗೆ ಪತ್ರಿಕಾ ಸದಸ್ಯರು ಹಾಗೂ TV ಮಾಧ್ಯಮದವರ ಹಾಗೂ ವಿಭಾಗದ ಸಿಬ್ಬಂದಿಗಳ ಸಮ್ಮುಖದಲ್ಲಿ ಈ ಒಂದು ಚೆಕ್ಕನ್ನು ಅವರಿಗೆ ಹಸ್ತಾಂತರಿಸಿರುತ್ತಾರೆ. ಸಹಾಯಕ ಅಧೀಕ್ಷಕ ಮಾಣಿಕ್ರಾವ್ ಕುಲಕರ್ಣಿ, ಅಂಚೆ ನಿರೀಕ್ಷಕರಾದ ಮಲ್ಲಿಕಾರ್ಜುನ್ ಕಲ್ಶೆಟ್ಟಿ, ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಚಂದ್ರಶೇಖರ್ ನಿಂಗದೆ, ವಿಭಾಗೀಯ ಕಚೇರಿಯ ಸಿಬ್ಬಂದಿಗಳಾದ ಸಂತೋಷ್ ಮಠ್, ಜೀವ ವಿಮಾ ಮುಖ್ಯಸ್ಥರು ಇರ್ಫಾನ್, IPPB ಸಿಬ್ಬಂದಿಯವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಕೃಷ್ಣಾ ಭಾಗ್ಯ ಜಲ ನಿಗಮ ನಿಯಮಿತದ ವಲಯ ನಿರೀಕ್ಷಕರಾದ ನರಸಿಂಹಸಿಂಗ್ ಹಜೇರಿಯವರು ಜುಲೈ 31ರಂದು ಸೇವಾ ನಿವೃತ್ತರಾಗಿರುವ ಹಿನ್ನೆಲೆಯಲ್ಲಿ ಅವರಿಗಾಗಿ ವಯೋನಿವೃತ್ತಿ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ನರಸಿಂಹಸಿಂಗ್ ಹಜೇರಿಯವರು 33 ವರ್ಷಗಳ ಕಾಲ ಸಹಾಯಕ ಕಾರ್ಯಪಾಲಕ ಅಭಿಯಂತರರು, ಕೃಷ್ಣಾ ಭಾಗ್ಯ ಜಲ ನಿಗಮ ನಿಯಮಿತ ಗುಣ ನಿಯಂತ್ರಣ ಉಪವಿಭಾಗ ಸಂಖ್ಯೆ 8 ಭೀಮರಾಯನ ಗುಡಿಯಲ್ಲಿ ಸೇವೆ ಸಲ್ಲಿಸಿ ಸೇವಾ ನಿವೃತ್ತಿ ಹೊಂದಿದ ಹಿನ್ನೆಲೆಯಲ್ಲಿ ಅವರಿಗಾಗಿ ವಯೋನಿವೃತ್ತಿ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಪ್ರಭಾರ ಅಧೀಕ್ಷಕ ಅಭಿಯಂತರರಾದ ಓಂ ಪ್ರಕಾಶ್ ಎಸ್ ಕರಣಗಿ, ಸಹಾಯಕ ಕಾರ್ಯಪಾಲಕ ಅಭಿಯಂತರರಾದ ಅರುಣಕುಮಾರ್ ಎಸ್ ಸದಲಾಪುರ್, ಸತ್ಯನಾರಾಯಣ್ ರಾವ್, ಅಧೀಕ್ಷಕ ಅಭಿಯಂತರರು, ವ್ಯವಸ್ಥಾಪಕ ಅಭಿಯಂತರರವರ ಕಚೇರಿ, ಕೃಷ್ಣಾ ಭಾಗ್ಯ ಜಲ ನಿಗಮ ನಿಯಮಿತ ಕ್ಯಾಂಪ್ ಭೀಮರಾಯನಗುಡಿ ವಿಭಾಗ ಕಚೇರಿ ಮತ್ತು ಎಲ್ಲ ಉಪವಿಭಾಗ ಕಚೇರಿಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಆತ್ಮೀಯರಾದ ಜಗನ್ನಾಥ ರೆಡ್ಡಿ ದರ್ಶನಾಪುರ, ಕರವೆಯ ರಾಜ್ಯ ಪ್ರಧಾನ ಸಂಚಾಲಕರಾದ ಭೀಮಣ್ಣ ಶಹಾಪುರ್, ಅಧೀಕ್ಷಕರಾದ ಸಿದ್ದರಾಮಪ್ಪ ಶಾವಿ, ಮಾನಪ್ಪ ಗೌಡ, ಶೇಖರ್ ಬುಶೆಟ್ಟಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಅಲ್ಲದೆ ಬಂಧುಗಳಾದ ತೆನ್ಸಿಂಗ್ ಹಜೇರಿ, ರಜಪೂತ ಸಂಘದ ಅಧ್ಯಕ್ಷರಾದ ಸಿದ್ದು ಸಿಂಗ್, ದಿಗಂಬರ್ ಸಿಂಗ್ ಉಪಸ್ಥಿತರಿರುವ ಮೂಲಕ ಅವರ ನಿವೃತ್ತಿ ಜೀವನಕ್ಕೆ ಶುಭ ಕೋರಿದರು. ಮೊದಲಿಗೆ ನರಸಿಂಹ ಹಜೇರಿ ಧರ್ಮಪತ್ನಿ ಶ್ರೀಮತಿ ಸಂತೋಷಿಬಾಯಿ ದಂಪತಿಗಳಿಗೆ ಮಾಲಾರ್ಪಣೆ ಹಾಗೂ ಕೇಕ್ ಕತ್ತರಿಸುವ ಮುಖಾಂತರ ಕಾರ್ಯಕ್ರಮ ಪ್ರಾರಂಭವಾಯಿತು. ಸಹೋದ್ಯೋಗಿಗಳು ಹಾಗೂ ಬಂಧು ಮಿತ್ರರು ದಂಪತಿಗಳನ್ನು ಹೂ ಹಣ್ಣು ಶಾಲು ಹೊದಿಸಿ ಸಿಹಿ ತಿನಿಸಿ ಸೇವಾ ನಿವೃತ್ತಿ ಜೀವನ ಸುಖಮಯವಾಗಲಿ ಎಂದು ಶುಭ ಹಾರೈಸಿದರು.
ಈ ಸಂದರ್ಭದಲ್ಲಿ ನರಸಿಂಹ ಸಿಂಗ್ ಹಜೇರಿ ಅವರ ಧರ್ಮಪತ್ನಿ ಸಂತೋಷಿಬಾಯಿ, ನವೀನ್ ಸಿಂಗ್ ಮತ್ತು ಯಶವಂತ್ ಸಿಂಗ್, ಬಂಧುಗಳಾದ ಮಾರುತಿ ಸಿಂಗ್ ಕಿಲೇದಾರ್, ಹರಿಸಿಂಗ್ ರಜಪೂತ್, ಕಿಶನ್ ಸಿಂಗ್ ಠಾಕೂರ್, ಬಿಕಮ್ ಸಿಂಗ್ ಠಾಕೂರ್, ರಾಜ್ಕುಮಾರಿ ಕಿಲೇದಾರ್, ರುಕ್ಮಿಣಿಬಾಯಿ, ಜಯಶ್ರೀ ಟೀಚರ್, ಮಂಜುಳಾ ಠಾಕೂರ್ ಸೇರಿದಂತೆ ಬಂಧು ಮಿತ್ರರು ಹಾಗೂ ಸಹೋದ್ಯೋಗಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಪಿಡಬ್ಲ್ಯೂಡಿ ಸಬ್ ಡಿವಿಷನ್ ಕಲಬುರಗಿಯ ಜೆಇ ಜಿ ರುಬಿನ್ ಬಾಬುರವರು ಸೇವಾ ನಿವೃತ್ತರಾಗಿರುವ ಹಿನ್ನೆಲೆಯಲ್ಲಿ ಕಲಬುರಗಿ ನಗರದ ಸೇಡಂ ರಸ್ತೆಯ ಎಎಸ್ಐಸಿ ಆಸ್ಪತ್ರೆ ಎದುರಿನ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಸೇವಾ ನಿವೃತ್ತಿ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಪಿಡಬ್ಲ್ಯೂಡಿ ಸಬ್ ಡಿವಿಷನ್ ಕಲಬುರಗಿಯ ಜೆಇ ಎಂಜಿನಿಯರ್ ಜಿ ರುಬಿನ್ ಬಾಬುರವರು ಸೇವಾ ನಿವೃತ್ತರಾದ ಹಿನ್ನೆಲೆಯಲ್ಲಿ ಮಂಗಳವಾರ ದಿನಾಂಕ 1ನೇ ಆಗಸ್ಟ್ 2023ರಂದು ಸಂಜೆ 7 ಗಂಟೆಯಿಂದ ಕಲಬುರಗಿ ನಗರದ ಸೇಡಂ ರಸ್ತೆಯ ಎಎಸ್ಐಸಿ ಆಸ್ಪತ್ರೆಯ ಎದುರುಗಡೆ ಇರುವ ಎರೋಮಾ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಸೇವಾ ನಿವೃತ್ತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಜಗನ್ನಾಥ್ ಹಾಲಂಗೆ, ಮುಖ್ಯ ಅಭಿಯಂತರರು ಪಿಡಬ್ಲ್ಯೂಡಿ, ಅದಿಜುದ್ದೀನ್ ಎಡಬಲಿ, ಮುಸ್ತಾಕ್ ಅಹಮದ್ ಎಡಬಲಿ ನಿವೃತ್ತ, ಮಲ್ಲಿಕಾರ್ಜುನ್ ಸಂಗಾವಿ ಎಸ್ಸಿ ನಿವೃತ್ತ, ಮಲ್ಲಿಕಾರ್ಜುನ್ ಎಂಎಸ್ ಎಸಿಪಿಡಬ್ಲ್ಯೂಡಿ ಸೇರಿದಂತೆ ಇಲಾಖೆಯ ಅನೇಕ ಎಂಜಿನಿಯರ್ಗಳು, ಸಹೋದ್ಯೋಗಿಗಳು, ಬಂಧು ಮಿತ್ರರು ಹಾಗೂ ಕುಟುಂಬದ ಸದಸ್ಯರು ಭಾಗವಹಿಸಿದ್ದರು. ರುಬಿನ್ ಬಾಬು ಅವರ ಧರ್ಮಪತ್ನಿ ಲೀಲಾವತಿ ಅವರ ಸಹೋದ್ಯೋಗಿಗಳಾದಂತಹ ಕಲಬುರಗಿ ಮಹಾನಗರ ಪಾಲಿಕೆಯ ಸದಸ್ಯರಾದ ಶ್ರೀಮತಿ ರಾಘಮ್ಮ, ಜಿಲ್ಲಾ ಆಸ್ಪತ್ರೆಯ ಸಿಬ್ಬಂದಿ ವರ್ಗ ಸೇರಿದಂತೆ ಅನೇಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರುಬಿನ್ ಬಾಬು ಅವರ ನಿವೃತ್ತಿ ಜೀವನ ಸುಖಮಯವಾಗಲಿ, ದೇವರು ಅವರಿಗೆ ಆರೋಗ್ಯ ಚೆನ್ನಾಗಿ ಕೊಡಲಿ ಎಂದು ಶುಭ ಹಾರೈಸಿದರು. ಬಾಬು ಅವರ ಬಗ್ಗೆ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಬೇಕಂತಂತೀನಿ. ಎಲ್ಲರಿಗೂ ನಾನು ವೇದಿಕೆಗೆ ಒಬ್ಬೊಬ್ಬರಾಗಿ ಆಹ್ವಾನ ಮಾಡ್ತೀನಿ. ದಯವಿಟ್ಟು ಬಂದು ಅವರ ಪರಿವಾರದವರು, ಅವರ ಜೊತೆ ಕೆಲಸ ಮಾಡಿದಂಥವರು, ಅವರ ಜೊತೆ ಹಿರಿಯರು ದಯವಿಟ್ಟು ತಮ್ಮ ಭಾವನೆಗಳನ್ನ ಇಲ್ಲಿ ಹಂಚ್ಕೊಳ್ಳಿ. ಡಿಪ್ಲೊಮಾ ಹೋಲ್ಡರ್ ಆಗಿ ಸುಮಾರು ವರ್ಷಗಳಿಂದ ಲೋಕೋಪಯೋಗಿ ಇಲಾಖೆ ಕಲಬುರಗಿ ಸಬ್ ಡಿವಿಷನ್ನಲ್ಲಿ ಮಾತ್ರ ಕೆಲಸ ಮಾಡಿದ್ದು ಒಂದು ವಿಶೇಷತೆ ಇದೆ. ಇದು ಯಾವುದೋ ಒಂದೇ ಸಬ್ ಡಿವಿಷನ್ನಲ್ಲಿ ಕೆಲಸ ಮಾಡಿ ನಿವೃತ್ತ ಆಗಿರೋದು ಇದು ನನ್ನ ಗಮನದಲ್ಲಿ ಬಂದಿದ್ದು ಮೊದಲನೇದಾಗಿ. ಈ ತರ ಅವರು ಸರ್ವಿಸ್ ಲೋಕೋಪಯೋಗಿ ಇಲಾಖೆಯಲ್ಲಿ ಪ್ರಾರಂಭಿಸಿ ಅಲ್ಲಿ ನಿವೃತ್ತ ಆಗಿದ್ದಾರೆ. ನಾನು ಸುಮಾರು 2000 ಇಸ್ವಿನಲ್ಲಿ ಲೋಕೋಪಯೋಗಿ ವಿಭಾಗ ಕಲಬುರಗಿನಲ್ಲಿ ಆಸ್ ಎ ಸೆಕ್ಷನ್ ಆಫೀಸರ್ ಅಲ್ಲಿ ಕರ್ತವ್ಯಕ್ಕೆ ಹಾಜರಾಗಿದ್ದಾಗ ರುಬಿನ್ ಬಾಬು ಅವ್ರ ಜೊತೆ ನಾನು ಫ್ರೆಂಡ್ಶಿಪ್ ಚಾಲು ಆಯಿತು. 2000 ಇಸ್ವಿನಲ್ಲಿ ನಾನು ಫಸ್ಟ್ ಟೈಮ್ ಪಿಡಬ್ಲ್ಯೂಡಿ ಇಲಾಖೆಗೆ ಎಜುಕೇಶನ್ ಇಂದ ಬಂದಿದ್ದು. ಲೋಕೋಪಯೋಗಿ ಇಲಾಖೆ ಬಗ್ಗೆ ಡಿಟೇಲ್ಸ್ ಮಾಹಿತಿ ಮತ್ತು ನಮ್ಮ ವಿಭಾಗದ ಎಲ್ಲ ದಾಖಲಾತಿಗಳನ್ನು ಎಲ್ಲ ಮಾಹಿತಿ ಮೊನ್ನೆ ರುಬಿನ್ ಬಾಬು ಅವರ ಹತ್ರ ಇರ್ತಿತ್ತು. ನಾವು ಏನಾದ್ರು ರಿಕಾರ್ಡ್ಸ್ ಹುಡ್ಕಾಡ್ಬೇಕಂದ್ರೆ, ಏನಾದ್ರು ರಿಕಾರ್ಡ್ಸ್ ತೆಗಿಬೇಕಂದ್ರೆ, ಇನ್ಫಾರ್ಮೇಶನ್ ಕೊಡ್ಬೇಕಂದ್ರೆ ನಾವು ಇನ್ವೇರಿಯೇಟ್ಲಿ ರುಬಿನ್ ಬಾಬುಗೆ ಕಾಂಟ್ಯಾಕ್ಟ್ ಮಾಡಲೇಬೇಕಾಗ್ತಿತ್ತು. Good occasion that he is sitting on this occasion, on this date of his retirement with his father. As already told, this is by Mr. Mushtaq Saab, that we work together in the airport also. First of all, I would like to tell him that when I joined as an assistant engineer in the PWD Subdivision Gulbarga in the year 2002, he was there. Apart from that, before that in 1997, I joined in PWD Division. From there onwards, after 2 months or 1 month of service in the division itself, Mr. Ruben Babu maintained a good rapport with me, and he was working very nicely. I used to appreciate his work, preparation of estimates during the sanction, because in the division we used to sanction the estimates and call the tenders and other things, in which he used to support me for his subdivision, which I appreciated his work and his dedication to his work. From there onwards, I joined division office also, sub-division office in the year 2002, wherein I have seen his work and he also supported me. That time also, actually, he was a section officer in the airport work, but that time I was a section officer in the high court work. ಜನ್ಮ ತಾಳಿದ್ದನೇ ನಮ್ಮ ಹತ್ರ ಫಸ್ಟಿಗೆ ನಾನು ಸೆಕ್ಷನ್ ಆಫೀಸರ್ ಇದ್ದಾಗ
ಹಾಸ್ಪಿಟಲ್ ಸೆಕ್ಷನ್ ಇತ್ತು. ಅವಾಗ ಏನದ ಆತ ನನ್ನ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದಿಲ್ಲ. ಈಗ ಇದ್ದಾಗ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಯಾರೋ ಒಂದು ವಾರ ಉತ್ಕೊಂಡು ಹೋಗಿದ್ದಾನೆ ಅಂತೇಳಿ ಅದು ಕಾಳಜಿ ಮಾಡೋದು ಸ್ವಲ್ಪ ಅಲ್ಲ. ಪ್ರತಿಯೊಂದು ಒಂದು ಯಾವುದೇ ಒಂದು ಮಳೆ ಹೋದ್ರೆ ಇಲ್ಲಿ ಒಂದು ಮಳೆ ಹೋಗಿರೋದು ಉತ್ಕೊಂಡು ಅಂತೇಳಿ ಅಷ್ಟೊಂದು ಕಾಳಜಿ ವಹಿಸಂತ ಒಂದು ಅಷ್ಟೊಂದು ಸ್ವಭಾವ. ಅವ್ರ ತಂದೆಯವರು ಕೂಡ ಅಷ್ಟೇನೇ ಶಾಂತ ಸ್ವಭಾವದವರು. ಅದೇ ಥರ ತಾಳ್ಮೆ. ಈಗ ಅವರು ಒಂದು ಸಪೋರ್ಟ್ನಿಂದ ಇಲ್ಲಿವರೆಗೂ ಗೋವಿಂದ ಬಾಬು ಒಂದು ಜನಸೇವೆ ಮಾಡೋಕ್ಕೆ ಅವಕಾಶ ದೊರೀತು. 1999 ನಮ್ಮ ತಂದೆಯವರು ಸೆಕ್ಟರ್ ಮೆಂಬರ್ ಇದ್ದಾಗಿಂದ ಭಾಳ ಪ್ರೀತಿ ಮಾಡ್ತಿರ್ತಾರೆ. ಆವಾಗಿಂದ ಇವತ್ತಿಂದ ನಾನು ನಮ್ಮದು ಫ್ರೆಂಡ್ಶಿಪ್ ಹಾಗೆ ಇದೆ. ಆಮೇಲೆ ಎಲ್ಲ ಕೆಲಸನೂ ಭಾಳ ಅತಿ ಡೀಪಾಗಿ ಯಾವುದೇ ಕೆಲಸ ಹಿಂಗೆ ನೆಗ್ಲೆಕ್ಟ್ ಅಂತ ಅನ್ನೋದಲ್ಲ. ನಾವು ಯಾವುದೇ ಕೆಲಸ ಹಿಂಗೆ ಹೇಳಿದ್ವಿ, ಸರಿ ಹಿಂಗಿದೆ, ನಾಗೋ ಹಿಂಗಿದೆ, ಈ ರೋಡ್ ಹಿಂಗೆ ಆಗ್ತಾಯಿದೆ, ಇಮಿಡಿಯೇಟ್ ಅಟೆಂಡ್ ಆಗಿ ಸಾಹೇಬ್ರ ಗಮನ ಇಡಬೇಕಂದ್ರೆ ಇಮಿಡಿಯೇಟ್ ಆಗಿ ಫಾಲೋಅಪ್ ಮಾಡ್ತಿತ್ತು. ಇಂಥ ಒಳ್ಳೆ ಆಫೀಸರ್ ಇವತ್ತು ರಿಟೈರ್ಮೆಂಟ್ ಆಗ್ತಾ ಇದ್ದರೆ ಸ್ವಲ್ಪ ನಮಗೆ ಒಂಥರ ನೋವಾಗ್ತದೆ. ಇದು ವಯೋನಿವೃತ್ತಿ ಎಲ್ಲರಿಗೂ ಇದ್ದಿದೆ, ಮಾತ್ರ ಒಳ್ಳೆ ಆಫೀಸರು. ಇವರಿಗೆ ದೇವರ ಆಯುರ್ವೇದ ಕೊಟ್ಟು ಕಾಪಾಡಿ ಅಂತೇಳಿ ಮನೆಯಲ್ಲೇ ಇರ್ತಿದ್ದಿಲ್ಲ. ಬಿಸಿ ಅಂತ ಬೆಳಗ್ಗೆ ಹೋದರೆ ರಾತ್ರಿಗೆ ಬರ್ತಿದ್ರು. ನಾನು ಹಾಸ್ಪಿಟ್ಲಲ್ಲಿ ಡ್ಯೂಟಿ ಮಾಡ್ತಿದ್ದೆ. ಅವ್ರು ಡ್ಯೂಟಿ ಮಾಡೋವಾಗ ಏನು ಅನಿಸ್ತಿದ್ದಿಲ್ಲ ನನಗೆ. ಡ್ಯೂಟಿ ಅದು ಮಾಡ್ತಿದ್ದೆ, ಅಷ್ಟು ಬೇಜಾರಾಗ್ತಾ ಇದ್ದಿಲ್ಲ. ಯಾವಾಗಲೂ ಇರೋದೇ ಇಲ್ಲ, ಮನೆಯಲ್ಲೇ ಇರೋದಿಲ್ಲ, ಮನೆಯಲ್ಲೇ ಇರ್ತಿಲ್ಲ. ಈಗಾದರೂ ಟೈಮ್ ಕೊಡ್ತಾರಂತ ಅಂದ್ಕೊಂಡಿದ್ದೀನಿ. Madam, namaskar. I am proud that my father is getting retirement. I hope he gives as much as Salima has given to me and my mother. ಗೋವಿಂದ ಬಾಬು ಅಂತಂದರೆ ಒಬ್ಬ ಒಳ್ಳೆಯ ಆತ್ಮೀಯ ಸ್ನೇಹಿತರಾಗಿದ್ದರು. ನನಗೊಬ್ಬನಿಗೆ ಅಲ್ಲ, ನಮ್ಮ ಉಪವಿಭಾಗದಲ್ಲಿ ಸುಮಾರು 35 ವರ್ಷಗಳ ಕಾಲ ಸೇವೆಯನ್ನು ಮಾಡಿ ಕನಿಷ್ಠ 100ರಿಂದ 200 ಜನ ಇಂಜಿನಿಯರ್ಗಳನ್ನು ತಾಂತ್ರಿಕವಾಗಿ ಸಬಲತೆ ಮಾಡಿದ್ದಾರೆ. ಯಾರೇ ಇದ್ದರೂ ತಾಂತ್ರಿಕವಾಗಿ ಅವ್ರು ಎಸ್ಟಿಮೇಟ್ ಮಾಡೋದು, ಅವರ ನೈಪುಣ್ಯತೆ, ಅವರ ವೈಶಿಷ್ಟ್ಯತೆ, ಅವರ ಕಂಪ್ಯೂಟರ್ ಅನುಭವ, ಅಥವಾ ಡಿಸೈನು, ಎಸ್ಟಿಮೇಟು ಎಲ್ಲರಿಗೂ ಒಂದು ಸಪೋರ್ಟ್ ಮಾಡಿ ಒಂದು ಒಳ್ಳೆಯ ಗೆಳೆಯರಾಗಿದ್ದರು. ಬಾಬು ಅವ್ರ ಕಡೆ ಒಂದು ಪರಿಪೂರ್ಣತೆ ಅನ್ನೋದಿತ್ತು, ಹಾಗೂ ಕ್ರಿಯೇಟಿವ್ ಅನ್ನೋದಿತ್ತು. ತುಂಬಿ ಕೂಡ ತುಳುಕಂಗಿಲ್ಲ ಅನ್ನುವಂಥ ಸ್ವಭಾವದ ಕುಟುಂಬದವರು ಅಂತ ಹೇಳ್ಬೋದು. ಈ ಒಂದು 3 ವರ್ಷದ ಅನುಭವದಲ್ಲಿ ನಾನು ನೋಡಿದ ಪ್ರಕಾರ ಅವ್ರ ಆಫಿಷಿಯಲಿ ಯಾವ ರೀತಿ ಅದ ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ನನ್ನ ತಂದೆ ಇಲ್ಲ. ಸೊ ಆ ಒಂದು ಪ್ರೀತಿಯನ್ನು ಅವ್ರು ನನ್ನ ಜೊತೆ ಮಾತಾಡೋದು, ಕಮ್ಯುನಿಕೇಶನ್ ಕಡಿಮೆ ಇದ್ರೂ ಪರವಾಗಿಲ್ಲ. ಆದರೆ ಅವ್ರ ವ್ಯಕ್ತಿತ್ವ ಮತ್ತೊಮ್ಮೆಲೆ ಯಾವ ರೀತಿ ಅದ ಅಂತಂದರೆ, ಸೌಂದರ್ಯ ಕಣ್ಣನ್ನ ಕುಕ್ಕಿದ್ರೆ ಪ್ರತಿಭೆ ಹೃದಯವನ್ನ ಗೆಲ್ತದಂತ ಹೇಳ್ತಾರಲ್ಲ, ಅಂತ ಪ್ರತಿಭೆ ಉಳ್ಳಂತ ಕುಟುಂಬ ಅಂತ ಹೇಳ್ಬೋದು. ಮತ್ತೊಮ್ಮೆಲೆ ಪ್ರಶಸ್ತಿಗಳಿಗಾಗಿ ನಾವು ಕಾಯಬಾರ್ದು, ಪ್ರಶಸ್ತಿಗಳೇ ನಮ್ಮನ್ನ ಅರಿಸಿ ಬರುವಂತಹ ವ್ಯಕ್ತಿತ್ವ ಇರಬೇಕನ್ನುವಂತಹ ಗುಣಗಳು ಅವ್ರ ಮೇಲೆ ಅದ ಅಂತ ಹೇಳ್ಬೋದು. ನಾವೆಲ್ಲೇ ಇದ್ದು ಫೋನ್ ಮಾಡಿ ಕೇಳಿದ್ದು ಮಾಹಿತಿ ನಾವು ಅಲ್ಲೇ ಕೊಡ್ತೇವೆ. ಈಗ ಇವರು ಹೋಗಿದ ಕಡೆಗೆ ಬರಬೇಕು, ಸ್ವಲ್ಪ ತೊಂದರೆ ಆಗ್ಬೋದು ಅಂತ ನನ್ನ ಅನಿಸಿಕೆ. ಗೋವಿಂದ ಬಾಬುವರಿಗೆ ನಾನು ಚಿಂಚೋಳಿ ಎಡಬಿ ಇದ್ದಾಗಿ ನಡೆದು ಪರಿಚಯ. ಅವರು ಹೆಂಗೆ ಪರಿಚಯ ಅಂತಂದರೆ, ನನಗೆ ಮಟ್ಟಿಗೆ ಅವಾಗ ಲ್ಯಾಂಡ್ಲೈನ್ಗಳೇನೂ ಇದ್ದಿಲ್ಲ. ಲ್ಯಾಂಡ್ಲೈನು ಆ ಸಂಬಂಧ ಅಪ್ಲಿಕೇಶನ್ ಹಾಕಿದೆವು. ಯಾರಿಗೆ ಹೇಳ್ಬೇಕು ಲ್ಯಾಂಡ್ಲೈನ್ ಕೊಡ್ಬೇಕಂತಂದರೆ ಗೋವಿಂದ ಬಾಬುವರಿಗೆ ಹೇಳಿರ್ತಾನೆ, ಅವ್ರ ತಂದೆಯವ್ರಿಂದ ಏನು ಮಾಡಿಸ್ತಾರೆ ಅಂತೇಳಿ ಗೊತ್ತಿತ್ತು ನನಗೆ. ಆ ಒಂದು ನೆನಪು ಇವತ್ತಿನ ಮೊಬೈಲ್ ಅಂತಂದರೆ, ಮೊಬೈಲು ಫೋನ್ ಅಂತಂದರೆ ಗೋವಿಂದ ಬಾಬು ನೆನಪು ಬರ್ತದೆ. ಇಂಥ ಒಂದು ಸುಂದರ ಸಂಜೆಯ ಸಮಾರಂಭ ಬಾಬುವರ ನಿವೃತ್ತಿ ನಿಮಿತ್ತವಾಗಿ ಹಮ್ಮಿಕೊಳ್ಳಲಾಗಿದೆ. ಈಗೆಲ್ಲರೂ ಕೂಡ ಈ ನಿವೃತ್ತಿ ಅಂತ ಏನಿದೆ, ಈಗ ಜೀವನದಲ್ಲಿ ಈಗ ಹುಟ್ಟು ಏನು ಆಕಸ್ಮಿಕ ಇದೆ, ಹುಟ್ಟು ಆಕಸ್ಮಿಕ ಇದೆ, ಅಗಲಿಕ್ಕೆ ಅನಿವಾರ್ಯ ಅನ್ನುವ ಹಾಗೆ ಈ ಸರ್ವಿಸ್ನಲ್ಲಿ ಒಂದ್ಸಲ ಅಪಾಯಿಂಟ್ಮೆಂಟ್ ಆದ ನಾವು ರಿಟರ್ನ್ ಆಗಲೇಬೇಕು, ವಿಷಯ ಇದೆ, ಆಗಲೇಬೇಕು. And I am really thankful for the each and every assistant who has spoken
Many understood but not understood to speak. ನಮಸ್ಕಾರ ಎಲ್ಲರಿಗೂ. ಇಲ್ಲಿಯವರೆಗೆ ಎಲ್ಲ ಅಧಿಕಾರಿಗಳು ನಮ್ಮ ಜೊತೆ ಸಪೋರ್ಟಿವ್ ಆಗಿದ್ದು ಅವರು ಡೈರೆಕ್ಷನ್ ಪ್ರಕಾರ ಇಂಟರ್ವ್ಯೂ ಮಾಡಿದ್ದೆ ನಾನು. ಹೀಗಾಗಿ ಇಲ್ಲಿ ಸಕ್ಸಸ್ಫುಲ್ ಅಂತ ಅನಿಸ್ತಾ ಇದೆ. ಇನ್ನು ಮುಂದೆ ನಾನು ಡಿಪಾರ್ಟ್ಮೆಂಟ್ಗೂ ಟೈಮ್ ಕೊಡ್ತೀನಿ ಅಂತೇಳಿ ಮಾತನಾಡಿ. ನೋಡಿ ಸರ್ ದಲಿತ ಸಂಘರ್ಷ ಸಮಿತಿಗಳ ಐಕ್ಯ ಹೋರಾಟ ಚಾಲನಾ ಸಮಿತಿಯ ವತಿಯಿಂದ ಆಗಸ್ಟ್ 5ರಂದು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಲಾಗುವುದು ಎಂದು ಅರ್ಜುನ್ ಭದ್ರೆ ಅವರು ತಿಳಿಸಿದ್ದಾರೆ. ರಾಜ್ಯದ ಜನರಿಗೆ ಗ್ಯಾರಂಟಿ ಯೋಜನೆಗಳ ಪ್ರಯೋಜನ ಒದಗಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರವು ಪರಿಶಿಷ್ಟರ ಪಾಲಿನ SC/ST ಮತ್ತು TSP ಅನುದಾನ ಬಳಸಿಕೊಳ್ಳುತ್ತಿರುವುದು ಖಂಡನೀಯ ಎಂದು ದಲಿತ ಸಂಘಟನೆಗಳ ಐಕ್ಯ ಹೋರಾಟ ಚಾಲನಾ ಸಮಿತಿ ಬೇಸರ ವ್ಯಕ್ತಪಡಿಸಿದೆ. ಈ ಕುರಿತು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸಮಿತಿಯ ಮುಖಂಡರಾದ ಅರ್ಜುನ್ ಭದ್ರೆ, SR ಕೊಲ್ಲೂರ್, ಮಲ್ಲಿಕಾರ್ಜುನ್ ಕ್ರಾಂತಿ ಸೇರಿದಂತೆ ಇತರರು ಮಾತನಾಡುತ್ತಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ಈ ನಿರ್ಧಾರದ ಮೂಲಕ ಪರಿಶಿಷ್ಟರ ಹಿತಾಸಕ್ತಿ ಬಲಿ ನೀಡಲು ಹೊರಟಿದೆ. ಸರ್ಕಾರದ ಈ ನಿರ್ಧಾರ ಖಂಡಿಸಿ ಇದೇ ಆಗಸ್ಟ್ 5ರಂದು ಕಲಬುರಗಿ ನಗರಕ್ಕೆ ಆಗಮಿಸಲಿರುವ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಗುವುದು ಎಂದರು. ಇತ್ತೀಚೆಗೆ ಮುಖ್ಯಮಂತ್ರಿಗಳು ರಾಜ್ಯದ ಬಜೆಟ್ ಮಂಡನೆ ವೇಳೆ ಪರಿಶಿಷ್ಟ ಸಮುದಾಯದ ಹಿತಾಸಕ್ತಿ ಕಾಪಾಡುವ ನಿಟ್ಟಿನಲ್ಲಿ 34,294 ಕೋಟಿ SC/ST ಮತ್ತು TSP ಅನುದಾನ ಘೋಷಿಸುವ ಮೂಲಕ ಈ ಹಿಂದಿನ ಸರ್ಕಾರಕ್ಕಿಂತಲೂ ಹೆಚ್ಚುವರಿಯಾಗಿ 4,079 ಕೋಟಿ ಅನುದಾನ ಘೋಷಿಸಿ ಪರಿಶಿಷ್ಟರ ಮೆಚ್ಚುಗೆಗೆ ಪಾತ್ರರಾಗಿದ್ದರು. ಹೀಗಿರುವಾಗ ಈಗ ತಮ್ಮ ಸರ್ಕಾರದ ಪ್ರತಿಷ್ಠೆ ಉಳಿಸಿಕೊಳ್ಳುವ ಮಾರ್ಗವಾಗಿ ಪರಿಶಿಷ್ಟರ ಪಾಲಿನ 11,000 ಕೋಟಿ ಅನುದಾನವನ್ನು ಚುನಾವಣಾ ಸಂದರ್ಭದ ಗ್ಯಾರಂಟಿ ಘೋಷಣೆಗಳ ಅನುಷ್ಠಾನಕ್ಕೆ ಬಳಸಿಕೊಳ್ಳುವ ಮೂಲಕ ರಾಜ್ಯದ ಪರಿಶಿಷ್ಟ ಸಮುದಾಯಕ್ಕೆ ಭಾರಿ ಅನ್ಯಾಯ ಮಾಡಿದ್ದಾರೆ ಎಂದು ದಲಿತ ಮುಖಂಡರು ವಿಷಾದ ವ್ಯಕ್ತಪಡಿಸಿದರು. ರಾಜ್ಯ ಸರ್ಕಾರ ಒಂದು ವೇಳೆ ತನ್ನ ಈ ನಿರ್ಧಾರದಿಂದ ಹಿಂದೆ ಸರಿಯದೆ ಹೋದರೆ ರಾಜ್ಯಾದ್ಯಂತ ಸಮಿತಿಯ ಮೂಲಕ ಹೋರಾಟಗಳನ್ನು ರೂಪಿಸಲಾಗುವುದು. ಈ ನಿಟ್ಟಿನಲ್ಲಿ ಮುಂಬರುವ ದಿನಗಳಲ್ಲಿ ಸಮಿತಿಯ ಮುಖಂಡರು ಬೆಂಗಳೂರಿನಲ್ಲಿ ಸಭೆ ಕರೆದು ಚರ್ಚಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು. ಬಜೆಟ್ನಲ್ಲಿ 1.30 ಕೋಟಿ ಜನರ ಆದಾಯದ ಮೂಲ ವೃದ್ಧಿ ಮಾಡ್ತಕ್ಕಂಥ ಹಲವಾರು ಯೋಜನೆಗಳು ರೂಪಿಸಿರ್ತಕ್ಕಂಥದ್ದು. ಅದರಲ್ಲಿ ವಿಶೇಷವಾಗಿ SC/ST ಮತ್ತು TSP ಅನುದಾನವನ್ನು ಅವರ ಬಜೆಟ್ನಲ್ಲಿ 34.294 ಕೋಟಿ ರೂಪಾಯಿಗೆ ಅನುದಾನ ಹಂಚಿಕೆ ಮಾಡಿರ್ತಕ್ಕಂಥದ್ದು. ಇದರಲ್ಲಿ ವಿಶೇಷವಾಗಿ ST/SPಗೆ 24,294 ರೂಪಾಯಿ ಮತ್ತು TSPಗೆ 9,960 ಕೋಟಿ ರೂಪಾಯಿ ಮೀಸಲಿಟ್ಟಿರ್ತಕ್ಕಂಥದ್ದು. ಮತ್ತು ವಿಶೇಷವಾಗಿ ಈ ಅನುದಾನವನ್ನು ಈ ಅನುದಾನವನ್ನು ಬೇರೆ ಉದ್ದೇಶಕ್ಕೆ ಬಳಸ್ಕೊಳ್ಬೇಕಂತ ಅವಕಾಶ ಇದ್ದ ಸೆಕ್ಷನ್ D7 ರದ್ದುಪಡಿಸಿ ಈ ಅನುದಾನವನ್ನು ಬೇರೆ ಅಭಿವೃದ್ಧಿಗೆ ಬಳಸಲಾದಂಥ ಒಂದು ಕಾಯ್ದೆಯನ್ನು ರದ್ದುಗೊಳಿಸಿರ್ತಕ್ಕಂಥ ಸಿದ್ದರಾಮಯ್ಯನವರು, ಆದರೆ ದಲಿತರಿಗೆ ಮೀಸಲಿಟ್ಟಿರ್ತಕ್ಕಂಥ SC/ST ಮತ್ತು TSP ಬಜೆಟು 11,000 ಕೋಟಿ ರೂಪಾಯಿ ಈ ಗ್ಯಾರಂಟಿಗಳಿಗೆ ವರ್ಗಾವಣೆ ಮಾಡಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿಗಳ ಐಕ್ಯ ಹೋರಾಟ ಚಾಲನಾ ಸಮಿತಿ ಉಗ್ರವಾಗಿ ಖಂಡಿಸುತ್ತದೆ. ಒಂದು ಕಡೆ ಸಿದ್ದರಾಮಯ್ಯನವರು ಕಳೆದ ಬೊಮ್ಮಾಯಿಯನವರು ಮಂಡಿಸ್ತಕ್ಕಂಥ ಏನು SC/ST TSP ಬಜೆಟ್ ಇತ್ತು, ಬೊಮ್ಮಾಯಿಯನವರು ಫೆಬ್ರವರಿ ಮಂಡಿಸ್ತಕ್ಕಂಥ ಬಜೆಟ್ 30.294 ಕೋಟಿ ರೂಪಾಯಿ ಇದ್ದುದು. ಸುಮಾರು ಇವರು ಅದಕ್ಕೆ 34
294 ಕೋಟಿ ರೂಪಾಯಿ ಹೆಚ್ಚಿಸ್ತಕ್ಕಂಥದ್ದು, ಅಂದರೆ ಸುಮಾರು 4.79 ಕೋಟಿ ಅನುದಾನವನ್ನು ಮಾನ್ಯ ಸಿದ್ದರಾಮಯ್ಯ ಅವರು ಹೆಚ್ಚಿಗೆ ಮಾಡಿ ಅದನ್ನೇನಪ್ಪ ಗ್ಯಾರಂಟಿಗಳಿಗೆ ವರ್ಗಾವಣೆ ಮಾಡಿರ್ತಕ್ಕಂಥದ್ದು. ಇದು ದಲಿತ ಸಮುದಾಯಕ್ಕೆ ಘೋರ ಅನ್ಯಾಯ ಮಾಡಿರ್ತಕ್ಕಂಥದ್ದು. ವಿಶೇಷವಾಗಿ ನಿನ್ನೆ ಮಾದೇವನಪ್ಪರು ಹೇಳಿರ್ತಕ್ಕಂಥದ್ದು, ಗ್ಯಾರಂಟಿಗಳ ಏನು ಅನುದಾನ ಇದೆ SC/ST ಅನುದಾನ, ಅಂದರೆ SC/STP ಅನುದಾನ 7.570 ಕೋಟಿ ಮತ್ತು TSPದು 3.430 ಕೋಟಿ ಅವರಿಗೆ ಬಳಸಿರ್ತಕ್ಕಂಥದ್ದು. ಇಲ್ಲಿ ಸಿದ್ದರಾಮಯ್ಯ ಅವರು ಸುಳ್ಳು ಹೇಳಿರ್ತಕ್ಕಂಥದ್ದು. ಯಾವ ರೀತಿ ಯಾವ ಆಧಾರದ ಮೇಲೆ ಬಳಸಿರ್ತಕ್ಕಂಥದ್ದು ಅವರು. ಇವತ್ತು ಒಂದು ಬಸ್ ಫ್ರೀ ಅಂತಕ್ಕಂಥದ್ದು ಗ್ಯಾರಂಟಿ, 5 ಗ್ಯಾರಂಟಿಗಳಲ್ಲಿ ಒಂದು. ಆ ಬಸ್ಸಿನಲ್ಲಿ ಎಲ್ಲ ಬಡದ ಹೆಣ್ಮಕ್ಕಳು ಪ್ರಯಾಣ ಬೆಳೆಸಿರ್ತಕ್ಕಂಥದ್ದು. SC ಹೆಣ್ಮಕ್ಳೇ ST ಹೆಣ್ಮಕ್ಳೇ ಅಂತ ಅಲ್ಲಿ ಹಂಗೆ ಗುರುತಿಸ್ಕೊಳ್ತಕ್ಕಂಥದ್ದು. ಇದು ಏನಂತಂದರೆ ಸಿದ್ದರಾಮಯ್ಯನವರು ಮತ್ತು ಮಾನ್ಯ SC ಮಾದೇಪ್ಪನವರು ಸುಳ್ಳು ಹೇಳಿ ಏನಪ್ಪ ಅಂದರೆ ಇಲ್ಲಿ ಆ ಹಣವನ್ನು ಏನಪ್ಪ ಅಂದರೆ ಗ್ಯಾರಂಟಿಗಳಿಗೆ ವರ್ಗಾವಣೆ ಮಾಡಿರ್ತಕ್ಕಂಥದ್ದು ಖಂಡಿಸ್ತೇವೆ ನಾವು. ಮಾನ್ಯ ಸಿದ್ದರಾಮಯ್ಯನವರು ದಲಿತರ ಪರವಾಗಿರ್ತಕ್ಕಂಥದ್ದು, ಪ್ರಗತಿ ಪರವಾಗಿರ್ತಕ್ಕಂಥ ಹಲವಾರು ಯೋಜನೆಗಳಿಗೆ ಜಾರಿಗೆ ತಂದರವರು. ಏನಪ್ಪ ಅಂತಂದರೆ ಇವತ್ತು TSP ಅದು ಸೆಕ್ಷನ್ 3D ಅದನ್ನು ರದ್ದುಪಡಿಸಿರ್ತಕ್ಕಂಥದ್ದು, ಅದು ಸ್ವಾಗತಕರವಾಗಿರ್ತಕ್ಕಂಥದ್ದು. ಮತ್ತು ಇವತ್ತೇನಪ್ಪ ಅಂದರೆ ಜಮೀನಿಗೆ ಸಂಬಂಧಪಟ್ಟಿರ್ತಕ್ಕಂಥ KPTCL ಕಾಯ್ದೆ ಏನಪ್ಪ ಅಂದರೆ ಜಾರಿಗೆ ತಂದಿರತಕ್ಕಂಥದ್ದು. ಮತ್ತು ಅಭಿವೃದ್ಧಿ ಏನಪ್ಪ ಅಂದರೆ ಡಾಕ್ಟರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ 75% ಏನಪ್ಪ ಅಂದ್ರೆ ಸಬ್ಸಿಡಿ ಕೊಡ್ತಕ್ಕಂಥದ್ದು. ಇವೆಲ್ಲನೇನಪ್ಪ ಅಂದರೆ ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಜಾರಿಗೆ ತಂದು ಏನಂತಂದರೆ ಇವತ್ತು ಗ್ಯಾರಂಟಿಗೆ SC SCP ಮತ್ತು TSP ಹಣ ವರ್ಗಾವಣೆ ಮಾಡಿರ್ತಕ್ಕಂಥದ್ದು. ಇದೇನಂತಂದರೆ ದಲಿತರಿಗೆ, ದಲಿತರ ಅಭಿವೃದ್ಧಿಗೆ, ದಲಿತರ ಶೈಕ್ಷಣಿಕ ಮತ್ತು ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಗೆ ಏನಪ್ಪ ಅಂದರೆ ಕಂಟಕವಾಗಿರ್ತಕ್ಕಂಥದ್ದು. ಇದನ್ನು ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಅವರ ಸರ್ಕಾರ ಕೂಡಲೇ ಏನಂತಂದರೆ ವಾಪಸ್ ತಗೊಳ್ಬೇಕು. ಏನು SC STP ಇಟ್ಟಿರ್ತಕ್ಕಂಥ ಹಣ ಅದಕ್ಕೆ ಏನಪ್ಪ ಅಂತಂದರೆ ಉಪಯೋಗ ಮಾಡಬೇಕಂತ ಅಂತಕ್ಕಂಥದ್ದು ದಲಿತ ಸಂಘರ್ಷ ಸಮಿತಿಗಳ ಐಕ್ಯ ಹೋರಾಟ ಚಾಲನಾ ಸಮಿತಿ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೇವೆ. ಸಮಿತಿಯ ಮುಖಂಡರಾದ ಅರ್ಜುನ್ ಗೊಬ್ಬೂರ್, ಮಹದೇವ್ ಕೊಳ್ಕೂರ್ ಸೇರಿದಂತೆ ಇತರರು ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ಕಲಬುರಗಿಯ ವತಿಯಿಂದ ರಾಜ್ಯಾದ್ಯಂತ ಆಗಸ್ಟ್ 5ರಂದು ಮುಷ್ಕರ ನಡೆಸಲಾಗುವುದು ಎಂದು ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಲಾಯಿತು. ಕಳೆದ 8 ತಿಂಗಳಿನಿಂದ ಜೆಸ್ಕಾಂ ವ್ಯಾಪ್ತಿಯಲ್ಲಿ ಸಿಂಗಲ್ ಹಾಗೂ 3 ಫೇಸ್ ವಿದ್ಯುತ್ ಮಾಪಕಗಳ ಕೊರತೆ ಕಾಡುತ್ತಿದ್ದು, ಕೂಡಲೇ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಇದೇ ಆಗಸ್ಟ್ 5ರಂದು ವಿದ್ಯುತ್ ಗುತ್ತಿಗೆದಾರರ ಸಂಘದ ವತಿಯಿಂದ ಬೃಹತ್ ಪ್ರತಿಭಟನೆ ಕೈಗೊಂಡು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಗುವುದು ಎಂದು ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾದ BR ಮಾಲಿ ಪಾಟೀಲ್ ಅವರು ಹೇಳಿದ್ದಾರೆ. ಅವರು ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳ ಸುಮಾರು 25,000 ವಿದ್ಯುತ್ ಗುತ್ತಿಗೆದಾರರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ಎಂದು ಮಾಹಿತಿ ನೀಡಿದರು. ಕಳೆದ 8 ತಿಂಗಳಿನಿಂದ ವಿದ್ಯುತ್ ಮಾಪಕಗಳ ಕೊರತೆ ಕಾಡುತ್ತಿದೆ. ಇದರಿಂದಾಗಿ ಹೊಸದಾಗಿ ಮನೆ ನಿರ್ಮಿಸುತ್ತಿರುವ ಗ್ರಾಹಕರು ಹಾಗೂ ವಾಣಿಜ್ಯ ಉದ್ದೇಶದ ಬಳಕೆದಾರರಿಗೆ ಮೀಟರ್ ಅಳವಡಿಸಲಾಗದೆ ತೊಂದರೆ ಎದುರಿಸಲಾಗುತ್ತಿದೆ. ಈ ಕುರಿತು ಕಳೆದ 3 ತಿಂಗಳಿನಿಂದ ಮೇಲಿಂದ ಮೇಲೆ ಜೆಸ್ಕಾಂ ಮುಖ್ಯ ಅಭಿಯಂತರರು, ವ್ಯವಸ್ಥಾಪಕ ನಿರ್ದೇಶಕರು ಹಾಗೂ ನಿರ್ದೇಶಕರಿಗೆ ಮನವಿ ಸಲ್ಲಿಸಿದರೂ ಏನು ಪ್ರಯೋಜನವಾಗಿಲ್ಲ. ಜೆಸ್ಕಾಂ ಅಧಿಕಾರಿಗಳ ಈ ಧೋರಣೆ ವಿರೋಧಿಸಿ ಜುಲೈ 24ರಂದು ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ ಜಿಲ್ಲೆಗಳ ವಿದ್ಯುತ್ ಗುತ್ತಿಗೆದಾರರು ಕಲಬುರಗಿ ನಗರದಲ್ಲಿ ಧರಣಿ ಕೈಗೊಂಡಾಗ ಸಂಜೆಯಾದರೂ ಜೆಸ್ಕಾಂ ವ್ಯವಸ್ಥಾಪಕ ನಿರ್ದೇಶಕರು ಧರಣಿ ನಿರತರನ್ನು ಭೇಟಿ ಮಾಡಲು ಬರಲಿಲ್ಲ. ಹೀಗಾಗಿ ಕೊನೆಗೆ ಕಲಬುರಗಿ ದಕ್ಷಿಣ ಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಅವರು ಸ್ಥಳಕ್ಕೆ ಭೇಟಿ ಕೊಟ್ಟು ವ್ಯವಸ್ಥಾಪಕ ನಿರ್ದೇಶಕರಿಗೆ ಬುಲಾವ್ ನೀಡಿದ ಬಳಿಕವೇ ಅವರು ಸ್ಥಳಕ್ಕೆ ಆಗಮಿಸಿ ಬೇಡಿಕೆ ಈಡೇರಿಸುವ ಲಿಖಿತ ಆಶ್ವಾಸನೆ ನೀಡಿದರು. ದುರಂತವೆಂದರೆ ಜುಲೈ 25ರಂದು ಜೆಸ್ಕಾಂ ತಾಂತ್ರಿಕ ನಿರ್ದೇಶಕರು ತಮ್ಮದೇ ಆದೇಶವನ್ನು ರದ್ದುಪಡಿಸಿದ್ದಾರೆ ಎಂದು ಮಾಲಿ ಪಾಟೀಲ್ ಬೇಸರ ವ್ಯಕ್ತಪಡಿಸಿದರು. ಈ ಎಲ್ಲಾ ಘಟನಾವಳಿಗಳ ಹಿನ್ನೆಲೆಯಲ್ಲಿ ವಿದ್ಯುತ್ ಗ್ರಾಹಕರು ಹಾಗೂ ವಿದ್ಯುತ್ ಗುತ್ತಿಗೆದಾರರ ಮಧ್ಯೆ ಇರಬೇಕಾದ ಅವಿನಾಭಾವ ಸಂಬಂಧಕ್ಕೆ ಧಕ್ಕೆ ತಗುಲಿದಂತಾಗಿದೆ. ಹಾಗಾಗಿ ಇದೇ ಆಗಸ್ಟ್ 5ರಂದು ಕಲಬುರಗಿ ನಗರಕ್ಕೆ ಭೇಟಿ ನೀಡುತ್ತಿರುವ ಮುಖ್ಯಮಂತ್ರಿಗಳಿಗೆ ಬೃಹತ್ ಪ್ರತಿಭಟನೆಯ ನಂತರ ಮನವಿ ಪತ್ರ ಸಲ್ಲಿಸಲಾಗುವುದು ಎಂದು ವಿವರಿಸಿದರು. ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ಜಿಲ್ಲಾ ಸಮಿತಿ ಕಲಬುರಗಿಯ ಅಧ್ಯಕ್ಷನಾದ ಬಸವರಾಜ್ ಮಾಲಿ ಪಾಟೀಲ್ ಈ ಮೂಲಕ ತಿಳಿಯಬಯಸುವುದೇನೆಂದರೆ ದಿನಾಂಕ 24/7/2023ರಿಂದ ನಮ್ಮ
ವಿದ್ಯುತ್ ಗುತ್ತಿಗೆದಾರರ ವಿವಿಧ ಬೇಡಿಕೆ ಈಡೇರಿಸಿ ನಾವು ಧರಣಿ ಅಂದರೆ ಮುಷ್ಕರವನ್ನು ಹೂಡಿದ್ದೀವಿ. ಆ ಪ್ರಕಾರ ನಾವು 24ನೇ ತಾರೀಕು ಕಲ್ಯಾಣ ಕರ್ನಾಟಕ ಭಾಗದ 6 ಜಿಲ್ಲೆಗಳ ವಿದ್ಯುತ್ ಗುತ್ತಿಗೆದಾರರು ಸೇರಿ ಜಿಲ್ಲಾಧಿಕಾರಿಗಳಿಗೆ ಗುಲ್ಬರ್ಗ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಹಾಗೂ ಜೆಸ್ಕಾಂ ವ್ಯವಸ್ಥಾಪಕರಿಗೆ ಸಲ್ಲಿಸೋಕ್ಕೆ ನಾವು ಪ್ರಯತ್ನ ಪಟ್ವಿ. ಆದರೆ ವ್ಯವಸ್ಥಾಪಕ ನಿರ್ದೇಶಕರು ಅವತ್ತು ನಮ್ಮ ಧರಣಿ ಸ್ಥಳಕ್ಕೆ ಬರಲಿಲ್ಲ. ಆದರೆ ನಮ್ಮ ಒಂದು ಧರಣಿ ವಿಚಾರ ನಮ್ಮ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶ್ರೀ ಅಲ್ಲಂಪ್ರಭು ಪಾಟೀಲ್ ಅವರಿಗೆ ಶಾಸಕರಿಗೆ ಗೊತ್ತಾದಾಗ ಅವರು ನಮ್ಮ ಧರಣಿ ಸ್ಥಳಕ್ಕೆ ಬಂದು ನಮ್ಮ ಕೆಲವು ಬೇಡಿಕೆಗಳ ಬಗ್ಗೆ ವಿಚಾರಿಸಿ ಅದಕ್ಕೆ ಕಾರಣ ವ್ಯವಸ್ಥಾಪಕ ನಿರ್ದೇಶಕರನ್ನು ಮಾತಾಡಿಸಿ ಅವರು ಇರದ ಪಟ್ಟಿಗೆ ತಾಂತ್ರಿಕ ನಿರ್ದೇಶಕರನ್ನು ಕರೆಸಿ ಈ ಬೇಡಿಕೆಗಳನ್ನು ಈಡೇರಿಸಬೇಕು, ನಾನು ಮೇಲಿನ ಅಧಿಕಾರಿಗಳು ಮಾತಾಡ್ತೀನಿ ಅಂತ ಹೇಳಿದಾಗ ತಾಂತ್ರಿಕ ನಿರ್ದೇಶಕ ಒಪ್ಪಿ ಹಾಗೂ ಅವ್ರ ಮುಖ್ಯ ಅಭಿಯಂತರ ಜೊತೆ ಸೇರಿ ನಮ್ಮ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವಂತೆ ಪತ್ರಗಳನ್ನು ಒದಗಿಸಿದರು. ಆದರೆ ಏನಾಯಿತು ಗೊತ್ತಿಲ್ಲ, 24 ಗಂಟೆಯಲ್ಲಿ ನಿಮ್ಮ ಆದೇಶಕ್ಕೆ ನಾವು ನಿನ್ನೆ ನೀಡಿರುತ್ತ ಬೇಡಿಕೆ ಈಡೇರಿಸಿದ ಆದೇಶ ಪತ್ರಗಳನ್ನು ವಾಪಸ್ ಬಿಡ್ತೀವಿ, ರದ್ದುಪಡಿಸಲಾಗಿದೆ ಅಂತ ತಿಳಿಸಿದಾಗ ನಮಗೆ ತುಂಬ ಆಘಾತ ಆಯಿತು. ಅದಕ್ಕೋಸ್ಕರ ನಮ್ಮ ಪ್ರತಿಭಟನೆ ಮುಷ್ಕರವನ್ನು ಮುಂದುವರಿಸಿ ಈಗ ಅಲ್ಲಿಂದ ಜೆಸ್ಕಾಂಗೆ ಸಂಬಂಧಪಟ್ಟಂಥ ಎಲ್ಲ ಕಾಮಗಾರಿಗಳನ್ನು ನಮ್ಮ ವಿದ್ಯುತ್ ಗುತ್ತಿಗೆದಾರರು ಅಲ್ಲಿ ಕಲ್ಯಾಣ ಕರ್ನಾಟಕ 6 ಜಿಲ್ಲೆಗಳಲ್ಲಿ ನಿಭಾಯಿಸ್ತಾ ಇಲ್ಲ. ಅದಕ್ಕಾಗಿ ಈಗ ಇನ್ನು ಇದರ ಅಂಗವಾಗಿ ನಾವು ಸುಮಾರು ಕಲಬುರಗಿ ಜಿಲ್ಲೆಯ ಸಚಿವರಾದ ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೆ, ಶರಣಬಸಪ್ಪ ದರ್ಶನಾಪುರ ಅವರಿಗೆ ಹಾಗೂ ವಿವಿಧ ಶಾಸಕರಿಗೆ ಇದನ್ನು ಮನವರಿಕೆಯನ್ನು ಮಾಡಿ ಮನವಿ ಸಲ್ಲಿಸಿ ಅವರಿಗೆ ಈ ನಮ್ಮ ಬೇಡಿಕೆ ಈಡೇರಿಸಲು ತಾವು ಒಂದು ಆಗ್ರಹ ಮಾಡಬೇಕು ಸಂಬಂಧಪಟ್ಟ ಅಧಿಕಾರಿಗಳಂತ ಹೇಳಿದ್ವಿ. ಬಟ್ ಇಲ್ಲಿವರೆಗೂ ಯಾವುದೇ ನಮ್ಮ ಜೆಸ್ಕಾಂ ವತಿಯಿಂದ ಒಂದು ಸ್ಪಂದನೆ ಬಂದಿಲ್ಲ. ಅದಕ್ಕೋಸ್ಕರ ನಾವು ಪ್ರತಿಭಟನೆಯನ್ನು ಮುಂದುವರಿಸಿ ದಿನಾಂಕ 5/8/2023 ಮುಖ್ಯಮಂತ್ರಿಗಳ ಒಂದು ಕಾರ್ಯಕ್ರಮ ಹಾಗೂ ಇಂಧನ ಸಚಿವರ ಕಾರ್ಯಕ್ರಮ ಗುಲ್ಬರ್ಗದಲ್ಲಿ ಗೃಹಜ್ಯೋತಿ ಉದ್ಘಾಟನೆ ಸಮಾರಂಭ ಇರೋದ್ರಿಂದ ಅವತ್ತಿನ ದಿವಸ ಕಲ್ಯಾಣ ಕರ್ನಾಟಕ ಭಾಗದ ಸುಮಾರು ಒಂದು 2,500-3 ಸಾವಿರ ಜನ 2,3 ಸಾವಿರ ವಿದ್ಯುತ್ ಗುತ್ತಿಗೆದಾರರು ಹಾಗೂ ಸಂಬಂಧಪಟ್ಟ ಕಾರ್ಮಿಕರು ಸೇರಿ ನಮ್ಮ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಪತ್ರ ಸಲ್ಲಿಸಲು ನಾವು ಗೇರು ಹಾಕಬೇಕು, ಮುತ್ತಿಗೆ ಹಾಕಿ ನಮ್ಮ ಬೇಡಿಕೆ ಈಡೇರಿಸಲು ಆಗ್ರಹಿಸಬೇಕಂತ ಈ ಒಂದು ದಿವಸ ನಾವೊಂದು ತೀರ್ಮಾನ ಮಾಡಿ ಈ ಒಂದು ಮುಷ್ಕರವನ್ನು ಮುಂದುವರಿಸಿದ್ದೀವಿ. ಸಂಘದ ಗೌರವ ಕಾರ್ಯದರ್ಶಿ ಕುಪೇಂದ್ರ ಎಂ ಶಿವನಾಯಕ್, ಪದಾಧಿಕಾರಿಗಳಾದ ಬಸವರಾಜ ಒಡೆಯರ್, ಬಸವಲಿಂಗಪ್ಪ, ನಾಗರಾಜ್ ಹಾಗೂ ಅಯ್ಯನಗೌಡ ಪಾಟೀಲ್ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಬಿಜೆಪಿ ಎಸ್ಸಿ ಮೋರ್ಚಾದ ಕರ್ನಾಟಕ ರಾಜ್ಯ ಉಪಾಧ್ಯಕ್ಷರಾದ ಡಾಕ್ಟರ್ ಅಂಬಾರಾಯ್ ಅಷ್ಟಗಿ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸುವ ಮೂಲಕ ಆಗಸ್ಟ್ 4ರಂದು ರಾಜ್ಯಾದ್ಯಂತ ಹಮ್ಮಿಕೊಳ್ಳಲಾಗಿರುವ ಪ್ರತಿಭಟನೆ ಕುರಿತು ಮಾಹಿತಿ ನೀಡಿದರು. ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರವು ದಲಿತರಿಗೆ ವಂಚನೆ ಮಾಡುವ ಸರ್ಕಾರ ಎಂದು ಬಿಜೆಪಿ ಎಸ್ಸಿ ಮೋರ್ಚಾ ರಾಜ್ಯ ಉಪಾಧ್ಯಕ್ಷ ಹಾಗೂ ಕಲಬುರಗಿ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಡಾಕ್ಟರ್ ಅಂಬಾರಾಯ್ ಅಷ್ಟಗಿ ಅವರು ಸರ್ಕಾರದ ನಡಾವಳಿಗೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಪತ್ರಿಕಾ ಹೇಳಿಕೆ ನೀಡಿರುವ ಅವರು ಗ್ಯಾರಂಟಿ ಯೋಜನೆಗಳಿಗಾಗಿ ಎಸ್ಸಿ ಎಸ್ಟಿ ಟಿಎಸ್ಪಿಯ 11,000 ಕೋಟಿ ರೂಪಾಯಿಯನ್ನು ಬಳಸುತ್ತಿರುವುದಾಗಿ ರಾಜ್ಯದ ಸಮಾಜ ಕಲ್ಯಾಣ ಸಚಿವರಾದ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅವರೇ ಒಪ್ಪಿಕೊಂಡಿದ್ದಾರೆ. ಇದು ದಲಿತರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತು ಸಮಾಜ ಕಲ್ಯಾಣ ಸಚಿವರು ಮಾಡುತ್ತಿರುವ ಮಹಾ ಮೋಸ ಎಂದು ಅವರು ಟೀಕಿಸಿದ್ದಾರೆ. ದಲಿತರಿಗೆ ಮೀಸಲಿಟ್ಟ ಹಣವನ್ನು ಬೇರೆ ಉದ್ದೇಶಕ್ಕೆ ಬಳಸಲು ಮುಂದಾದರೆ ಅದರ ವಿರುದ್ಧ ಬಿಜೆಪಿ ರಾಜ್ಯ ಎಸ್ಸಿ ಮೋರ್ಚಾ ವತಿಯಿಂದ ರಾಜ್ಯಾದ್ಯಂತ ತೀವ್ರ ರೀತಿಯ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳುವುದಾಗಿ ಅವರು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಸಿದ್ದಾರೆ. ಇವತ್ತು ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳು ಮತ್ತು ಬಡವರ ಹೆಸರು ಹೇಳಿಕೊಂಡು ಗ್ಯಾರಂಟಿಗಳ ಮೂಲಕ ಸುಳ್ಳು ಗ್ಯಾರಂಟಿಗಳ ಮೂಲಕ ಅಧಿಕಾರಕ್ಕೆ ಬಂದಿರತಕ್ಕಂಥ ಸಿದ್ದರಾಮಯ್ಯನವ್ರ ಸರ್ಕಾರ ಇವತ್ತು ಎಸ್ಸಿ ಎಸ್ ಟಿಗಳ ಏನು ಅಭಿವೃದ್ಧಿಗಾಗಿ ಮೀಸಲಿಟ್ಟಿರ್ತಕ್ಕಂಥ SCP TSP ಅನುದಾನದಲ್ಲಿ ಸುಮಾರು 11,000 ಕೋಟಿ ರೂಪಾಯಿಗಳನ್ನು ಮೆಟ್ರೋ ಕಾಮಗಾರಿಗಳಿಗೆ PWD ಯೋಜನೆಗಳಿಗೆ ಮತ್ತು ಅವರು ಘೋಷಣೆ ಮಾಡಿರ್ತಕ್ಕಂಥ ಸುಳ್ಳು ಗ್ಯಾರಂಟಿಗಳಿಗೆ ಬಳಕೆ ಮಾಡಿಕೊಳ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ಎಸ್ಸಿ ಮೋರ್ಚಾ ರಾಜ್ಯ ಸಮಿತಿ ತೀವ್ರವಾಗಿ ಖಂಡಿಸ್ತದೆ. ಅದನ್ನು ಕೂಡಲೇ ಸಿದ್ದರಾಮಯ್ಯನವರು ವಾಪಸ್ SCP TSP ಯೋಜನೆಗಳಿಗಾಗಿ ಬಿಡುಗಡೆ ಮಾಡಬೇಕು. ಅದನ್ನು ಅಲ್ಲಿರ್ತಕ್ಕಂಥ ಏನು ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿರ್ತಕ್ಕಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮಂತ್ರಿಗಳು ಪ್ರಿಯಾಂಕ್ ಖರ್ಗೆ ಅವರು, ಮಹದೇವಪ್ಪನವರು, ಪರಮೇಶ್ವರ್ಜಿಯವರು, ಸತೀಶ್ ಜಾರಕಿಹೊಳಿ ಅವರು, ನಮ್ಮ KH ಮುನಿಯಪ್ಪನವರು, RB ತಿಮ್ಮಾಪುರವರು, ಸತೀಶ್ ಜಾರಕಿಹೊಳಿಯವರು ಇವರೆಲ್ಲರೂ SCP TSP ದುಡ್ಡು ಸುಮಾರು 11,000 ಕೋಟಿ ದುರ್ಬಳಕೆ ಆದ್ರೂ ಕೂಡ ಸುಮ್ಮನೆ ಇರ್ತಕ್ಕಂಥದ್ದು SC ST ಜನಾಂಗಗಳಿಗೆ ಮಾಡಿರ್ತಕ್ಕಂಥ ಅನ್ಯಾಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವರು ಕೂಡಲೇ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹೇರೋದ್ರ ಮೂಲಕ ಈ 11,000 ಕೋಟಿ ರೂಪಾಯಿಗಳನ್ನು SCP TSP ಅಭಿವೃದ್ಧಿಗಾಗಿ ಬಳಕೆ ಮಾಡ್ಲಿಕ್ಕೆ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹಾಕಬೇಕು ಅಂಥೇಳಿ ಅವರಲ್ಲಿ ನಾವು ಆಗ್ರಹಿಸ್ತೀವಿ. ಜೊತೆಗೇ ಯಾವುದೇ ಕಾರಣಕ್ಕೂ
SCP TSP ದುಡ್ಡನ್ನು ಬೇರೆ ಯೋಜನೆಗಳಿಗೆ ಬಳಸಬಾರ್ದು. ನಾವು ಚುನಾವಣೆಗಿಂತ ಮುಂಚೆ ಭಾರತೀಯ ಜನತಾ ಪಕ್ಷದ ಪ್ರಣಾಳಿಕೆಯಲ್ಲಿ ನಾವು ಅಧಿಕಾರಕ್ಕೆ ಬಂದ್ರೆ ಸೆಕ್ಷನ್ 7D ಕೂಡಲೇ ತೆಗೆದು ಹಾಕ್ತೀವಂತ ನಾವು ಹೇಳಿದ್ದೀವಿ. ಆದ್ರೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಿಲ್ಲ. ಕಾರಣಾಂತರದಿಂದ ನಮಗೆ ಹಿನ್ನಡೆ ಉಂಟಾಗಿ ಇವತ್ತು ನಾವು ವಿರೋಧ ಪಕ್ಷದಲ್ಲಿದ್ದೀವಿ. ಅಧಿಕಾರಕ್ಕೆ ಬಂದಿರತಕ್ಕಂಥ ಸಿದ್ದರಾಮಯ್ಯನವರು ಹಿಂದೂ ಕೂಡ ಈ 7D ಜಾರಿಗೊಳಿಸೋದ್ರ ಮೂಲಕ SCP TSP ದುಡ್ಡು ದುರ್ಬಳಕೆ ಮಾಡಿದರು. ಇವಾಗಲೂ ಕೂಡ ಮತ್ತೆ ಅದೇ ಚಾಳಿ ಮುಂದುವರ್ಸ್ಯಾರ. ಇದು ಮುಂದುವರೆದ್ರೆ ನಾವು ಇಡೀ ರಾಜ್ಯಾದ್ಯಂತ ನಮ್ಮ ರಾಜ್ಯಾಧ್ಯಕ್ಷರು ಚಲವಾದಿ ನಾರಾಯಣಸ್ವಾಮಿಯವರು ಈಗಾಗಲೇ ಘೋಷಿಸ್ಯಾರ. ಇಡೀ ರಾಜ್ಯಾದ್ಯಂತ ಜಿಲ್ಲಾ ಕೇಂದ್ರಗಳಲ್ಲಿ ನಾವು ತೀವ್ರವಾದಂಥ ಪ್ರತಿಭಟನೆಯನ್ನು ಮಾಡ್ತೀವಿ ಸರ್ಕಾರದ ವಿರುದ್ಧ ಅಂಥೇಳಿ. ಇವತ್ತು ನಾವು ಕೂಡ ಕಲಬುರಗಿ ಜಿಲ್ಲೆಯಾಗಿರ್ಬೋದು, ಬೀದರ್, ಬಿಜಾಪುರ, ಯಾದಗಿರಿ, ರಾಯಚೂರು ನಮ್ಮ ಭಾಗದ ಜಿಲ್ಲೆಗಳಲ್ಲೂ ಕೂಡ ಈ ಒಂದು ಕೂಡಲೇ 11,000 ಕೋಟಿ ರೂಪಾಯಿಗಳು SCP TSPಗೆ ವಾಪಸ್ ಮಾಡದೇ ಇದ್ದರೆ ನಾವು ತೀವ್ರವಾದಂಥ ಹೋರಾಟ ರೂಪಿಸ್ತೀವಿ, ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ. ಡಾಕ್ಟರ್ ಅಂಬಾರಾಯ ಅಷ್ಟಗಿ, SC ಮೋರ್ಚಾದ ರಾಜ್ಯ ಉಪಾಧ್ಯಕ್ಷ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.